ಶಿವಮೊಗ್ಗ ಬಸವ ಕೇಂದ್ರದ ಅಂತರ್ಜಾಲದಲ್ಲಿ ಚಿಂತನ ಕಾರ್ತಿಕ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇದು ಅಲ್ಲಮ ಪ್ರಭುದೇವರ ಅನುಭವ ಮಾಲಿಕೆಯ ಉಪನ್ಯಾಸ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಆರಂಭಕ್ಕೆ ಶಿವಮೊಗ್ಗ ಅಕ್ಕನ ಬಳಗದ ಸದಸ್ಯರಿಂದ ಗುರುಕರಣ ತ್ರಿವಿಧಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರುವೇ ಸತ್ಕ್ರಿಯದಾಗರವೇ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಳವಿತ್ತು ರಾಗದಿಂಬೇಗ ಕೃಪೆಯಾಗು. ಗುರುವೇ ಭಕ್ತರ ಕಲ್ಪ ತರುವೆ ಸಜ್ಜನ ಮನೋಹರವೇ ನಿಜ ಭಕ್ತಿ ಜ್ಞಾನ ವೈರಾಗ್ಯ ಮಂದಿರವೇ ಮದ್ಗುರುವೇ ಕೃಪೆಯಾಗು. ದೇಶಿಕನೇ ಅನುಭಾವೋಲ್ಲಾಸಕನೇ ಸಂಕಲ್ಪ ನಾಶಕನೇ ಆಣ ವಾದಿ ತ್ರೈಮಲದೋಳ್ ರಾಸಕನೇ ಎನಗೆ ಕೃಪೆಯಾಗು. ಕಾರ್ಯ ಕಾರಣ ಭಕ್ತಿ ತೂರ್ಯ ತಾಮಸದ ಚಿತ್ ಸೂರ್ಯ ಎಡರಿಂಗೆ ಧೈರ್ಯವಾಗಿ ಗುರುವರ್ಯ ನೀನೆನಗೆ ಕೃಪೆಯಾಗು. ಸಾಧ್ಯ ಸದ್ಭಕ್ತರ್ಗೆ ವೇದ್ಯಾಲಿಂಗೈಕ್ಯರ್ಗೆ ವೇದ್ಯ ಸತ್ಪ್ರಮಥ ಗಣನಿಕರವೆಲ್ಲ ಕಾರಾಧ್ಯ ನೀನೆನಗೆ ಕೃಪೆಯಾಗು. ನಗುರೋರಧಿಕವೆಂದು ಜಗದಲ್ಲಿ ಸಾರುತಿಹ ನಿಗಮ ಶ್ರುತಿಗೇಳಿ ಗುರುವೇ ನಾ ನಿಮ್ಮ ಪದಯುಗವ ಬಣ್ಣಿಪೆನು ಕೃಪೆಯಾಗು. ಹರನಿಂದಲಧಿಕ ಸದ್ಗುರುವೆಂಬುದನ್ನು ಕೇಳಿ ಗುರುವೇ ನಾ ನಿಮ್ಮ ಚರಣವನು ನುತಿಸುವೆನು ಕರುಣಾದಿಂದೆನಗೆ ಕೃಪೆಯಾಗು. ಎಲ್ಲ ದೈವಕ್ಕೆ ನಿಮ್ಮ ಮೆಲ್ಲಡಿಯೇ ಘನವೆಂದು ಸೊಲ್ಲಿಗೊಮ್ಮೊಮ್ಮೆ ನುತಿಪೇ ನಾಂ ಗುರುರಾಯ ಸಲ್ಲೀಲೆಯಿಂದ ಕೃಪೆಯಾಗು. ನರಜೀವಿಗಳಿಗೋರ್ವ ಹರನೇ ಕಾರಣಕರ್ತ ಶರಣ ಸಂತತಿಗೆ ಗುರುವೇ ನೀ ಕರ್ತನೆಂದೆರಗಿರ್ಪೆ ನಡಿಗೆ ಕೃಪೆಯಾಗು. ಶಿವನ ಸನ್ನಿಧಿಯರ್ಗೆ ಭವಮರಣವಿಲ್ಲೆಂದು ತವೆ ನಿನ್ನ ಪಾದ ಸನ್ನಿಧಿಯ ಬಯಸಿ ಬಂದವನೆನಗೆ ಗುರುವೇ ಕೃಪೆಯಾಗು. ಗಂಟೆಯ ಪಿಡಿದೋರ್ವ ಟೆಂಟಣಿಸಲು ನಾದ ಮುಂಟಲ್ಲದುಳಿದು ತಾನಾಗಿ ನುಡಿಯುವುದುಂಟೆ ಶ್ರೀ ಗುರುವೇ ಕೃಪೆಯಾಗು. ವೀಣಾನೂತನ ಶಬ್ದ ಪಾಣಿಯಿಂದೊಗೆವಂತೆ ಜಾಣ ಶ್ರೀ ಗುರುವೇ ನೀಂ ನುಡಿಸಿದಂತೆ ನಾ ಮಾಡದೆ ನುಡಿವೇ ಕೃಪೆಯಾಗು. ಈಗ ವಚನ ಪ್ರಾರ್ಥನೆ ಚಿತ್ರದುರ್ಗದ ಜಮುರಾ ಕಲಾ ತಂಡದ ತೋಟಪ್ಪ ಉತ್ತಂಗಿ ಮತ್ತು ತಂಡದವರಿಂದ. ನಾದೇವನಲ್ಲದೆ ನೀ ದೇವನೇ, ನೀ ದೇವನಾದರೆ ನೀ ದೇವನಾದರೆ ಎನ್ನನೇಕೆ ಸಲಹೆ ನಾ ದೇವನಲ್ಲದೆ ನೀ ದೇವ
ನಾ ದೇವನಲ್ಲದೆ ನೀ ದೇವನೇ, ನಾ ದೇವನಲ್ಲದೆ ನೀ ದೇವನೇ. ನೀ ದೇವನಾದರೆ, ನೀ ದೇವನಾದರೆ ಎನ್ನನೇಕೆ ಸಲಹೆ. ನೀ ದೇವನಾದರೆ, ನೀ ದೇವನಾದರೆ ಎನ್ನನೇಕೆ ಸಲಹೆ. ನಾ ದೇವನಲ್ಲದೆ ನೀ ದೇವನೇ, ನಾ ದೇವನಲ್ಲದೆ ನೀ ದೇವನೇ, ನೀ ದೇವನೇ. ಆರೈದು ಒಂದು ಕೂಡಿತೆ ಉದಕವನೆರೆವೆ, ಆರೈದು ಒಂದು ಕೂಡಿತೆ ಉದಕವನೆರೆವೆ. ಹಸಿದಾಗ ಒಂದು ತುತ್ತು ಓಗರವನಿಕ್ಕುವೆ, ಹಸಿದಾಗ ಒಂದು ತುತ್ತು ಓಗರವನಿಕ್ಕುವೆ. ಆರೈದು ಒಂದು ಕೂಡಿತೆ ಉದಕವನೆರೆವೆ, ಆರೈದು ಒಂದು ಕೂಡಿತೆ ಉದಕವನೆರೆವೆ. ಹಸಿದಾಗ ಒಂದು ತುತ್ತು ಓಗರವನಿಕ್ಕುವೆ, ಹಸಿದಾಗ ಒಂದು ತುತ್ತು ಓಗರವನಿಕ್ಕುವೆ. ನಾ ದೇವ ಕಾಣ ಗುಹೇಶ್ವರ, ನಾ ದೇವ ಕಾಣ ಗುಹೇಶ್ವರ. ನಾ ದೇವನಲ್ಲದೆ ನೀ ದೇವನೇ, ನಾ ದೇವನಲ್ಲದೆ ನೀ ದೇವನೇ. ನೀ ದೇವನಾದರೆ ಎನ್ನನೇಕೆ ಸಲಹೆ. ನಾ ದೇವನಲ್ಲದೆ ನೀ ದೇವನೇ. ಆರೈದು ಒಂದು ಕೂಡಿತೆ ಉದಕವನೆರೆವೆ, ಹಸಿದಾಗ ಒಂದು ತುತ್ತು ಓಗರವನಿಕ್ಕುವೆ. ಆರೈದು ಒಂದು ಕೂಡಿತೆ ಉದಕವನೆರೆವೆ, ಹಸಿದಾಗ ಒಂದು ತುತ್ತು ಓಗರವನಿಕ್ಕುವೆ. ನಾ ದೇವ ಕಾಣ ಗುಹೇಶ್ವರ, ನಾ ದೇವ ಕಾಣ ಗುಹೇಶ್ವರ. ನಾ ದೇವನಲ್ಲದೆ ನೀ ದೇವನೇ, ನಾ ದೇವನಲ್ಲದೆ ನೀ ದೇವನೇ. ನೀ ದೇವನಾದರೆ, ನೀ ದೇವನಾದರೆ ಎನ್ನನೇಕೆ ಸಲಹೆ, ಎನ್ನನೇಕೆ ಸಲಹೆ. ನಾ ದೇವನಲ್ಲದೆ ನೀ ದೇವನೇ, ನೀ ದೇವನೇ, ನೀ ದೇವನೇ, ನೀ ದೇವನೇ. ಇಂದಿನ ಉಪನ್ಯಾಸ ಮಾಲಿಕೆಯಲ್ಲಿ ಚಿಕ್ಕಮಗಳೂರಿನ ವಿಶ್ರಾಂತ ಉಪನ್ಯಾಸಕ ಶರಣ ಬಿ ತಿಪ್ಪೇರುದ್ರಪ್ಪ ಅವರು ಅಲ್ಲಮ ಪ್ರಭುದೇವರ ವಚನಗಳ ಆಂಗ್ಲ ಅನುವಾದ ಎಂಬ ವಿಷಯ ಕುರಿತು ಉಪನ್ಯಾಸ ನೀಡಲಿದ್ದಾರೆ. ಶರಣ ಬಿ ತಿಪ್ಪೇರುದ್ರಪ್ಪ ಅವರು ಚಿಕ್ಕಮಗಳೂರು ಜಿಲ್ಲೆ ಆಲ್ದೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂಗ್ಲಿಷ್ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದವರು. ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಯ ಪತ್ರಗಳು ಮತ್ತು ಕರ್ನಾಟಕ ನೋಟ್ಬುಕ್ ವಿಭಾಗದಲ್ಲಿ ಸ್ವಾರಸ್ಯಪೂರ್ಣ ಪತ್ರಗಳನ್ನು ಹಾಗೂ ಲೇಖನಗಳನ್ನು ಬರೆಯುತ್ತಿದ್ದಾರೆ. ಇಲ್ಲಿಯ ಬರಹಗಳಲ್ಲಿ ಪ್ರಜ್ಞಾವಂತ ಶಿಕ್ಷಕರ ಜವಾಬ್ದಾರಿ, ಹೊಣೆಗಾರಿಕೆ, ಸುಂದರ ಸಮಾಜದ ಕನಸಿನ ಗೆರೆಗಳನ್ನು ಕಾಣಬಹುದು. ಅನುವಾದ ಕಾರ್ಯದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಶ್ರೀಯುತರು ದಿವಂಗತ ಕೃಷ್ಣಮೂರ್ತಿ ಪುರಾಣಿಕರ ಹೃದಯ ಬಿಚ್ಚಿತು ನೀಳುಗತೆಯನ್ನ ಇಂಗ್ಲಿಷ್ಗೆ ಅನುವಾದಿಸಿದ್ದಾರೆ. ಗೆಳೆಯ ದಿನಪತ್ರಿಕೆಯಲ್ಲಿ ಸಂಪದ ಎಂಬ ಅಂಕಣವನ್ನು ಬರೆಯುತ್ತಿದ್ದಾರೆ. ಜಿಲ್ಲಾ ಗಮಕ ಕಲಾ ಪರಿಷತ್ ಸದಸ್ಯರಾಗಿ, ಕನ್ನಡ ಶಕ್ತಿ ಕೇಂದ್ರದ ಕಾರ್ಯದರ್ಶಿಯಾಗಿ, ಜಿಲ್ಲಾ ಸಾಹಿತ್ಯ ಮತ್ತು ಸಂಸ್ಕೃತಿ ಸಮಿತಿ ಸಂಚಾಲಕರಾಗಿ, ಅರಿವು ವೇದಿಕೆ ಉಪಾಧ್ಯಕ್ಷರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ,
ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡೆಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡೆಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡೆಯ, ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡು ನೋಡೆಯ. ಕತ್ತಲೆಯಿಂದ ಬೆಳಕಿನೆಡೆಗೆ ಕೊಂಡೊಯ್ತಕ್ಕಂಥ ಈ ಕಾರ್ತೀಕ ಮಾಸದಲ್ಲಿ ಈ ಕಾರ್ಯಕ್ರಮದಲ್ಲಿ ಅಲ್ಲಮಪ್ರಭುವಿನ ಒಂದು ವಚನವನ್ನು ಉಲ್ಲೇಖಿಸೋದ್ರ ಮೂಲಕ ಜ್ಞಾನದ ತವನಿಧಿಯಾಗಿದ್ದಂತಹ ಪ್ರಭುದೇವರ ಒಂದು ವಚನವನ್ನು ಉಲ್ಲೇಖಿಸಿ ನನ್ನ ಮಾತುಗಳಿಗೆ ನಾಂದಿ ಹಾಡುತ್ತೇನೆ. ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಕಾಮಿನಿ ನಿನ್ನವಳೆಲ್ಲ, ಇವೆಲ್ಲವೂ ಜಗಕ್ಕಿಕ್ಕಿದ ವಿಧಿ. ನಿನ್ನೊಡವೆ ಎಂಬುದು ಜ್ಞಾನರತ್ನ, ಇಂತಪ್ಪ ಒಡವೆಯನ್ನು ನೀನು ಧರಿಸಿದೆಯಾದೊಡೆ ಗುಹೇಶ್ವರ ಲಿಂಗದಲ್ಲಿ ನಿನಗಂತ ಸಿರಿವಂತರಲ್ಲ ಕಾಣ. ಇಂತಹ ಜ್ಞಾನದ ತವನಿಧಿಯಾಗಿದ್ದಂತಹ, ಮೇರು ಶಿಖರವಾಗಿದ್ದಂತಹ, ಹಿಮಾಚಲ ಸದೃಶವಾಗಿರ್ತಕ್ಕಂಥ ಒಂದು ಪಾಂಡಿತ್ಯ ವ್ಯಕ್ತಿತ್ವವನ್ನು ಗಳಿಸ್ಕೊಂಡಿದ್ದಂಥ, ಶೂನ್ಯ ಸಿಂಹಾಸನ ಪೀಠಾಧಿಪತಿಯಾಗಿದ್ದಂಥ ಅಲ್ಲಮ ಪ್ರಭುದೇವರ ಈ ಒಂದು ಚಿಂತನ ಮಾಲಿಕೆಯಲ್ಲಿ ಬಸವಾದಿ ಪ್ರಮತರಲ್ಲಿ, ವಿಶ್ವದ ದಾರ್ಶನಿಕರಲ್ಲಿ, ಸಾಧು ಸಂತರಲ್ಲಿ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ಕಾರ್ತೀಕ ಚಿಂತನ ಮಾಸ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಶಿವಮೊಗ್ಗ ಬಸವ ಕೇಂದ್ರದ ಹಾಗೂ ಚಿಕ್ಕಮಗಳೂರಿನ ಬಸವ ಮಂದಿರದ ಬಸವ ತತ್ವ ಪೀಠಾಧ್ಯಕ್ಷರಾಗಿರ್ತಕ್ಕಂತಹ ಡಾಕ್ಟರ್ ಶ್ರೀ ಬಸವ ಮರುಳಸಿದ್ದ ಸ್ವಾಮಿಗಳವರ ಅಡಿಧಾವರಗಳಲ್ಲಿ ಒಡಮಟ್ಟು ಅವರ ಈ ಸಾರ್ಥಕ್ಯ ಸೇವೆಯನ್ನು ಋನ್ಮನದಲ್ಲಿ ಸ್ಮರಿಸಿಕೊಂಡು ನನಗೆ ವಹಿಸಿರ್ತಕ್ಕಂಥ ಅಲ್ಲಮ ಪ್ರಭು ವಚನಗಳು ಅನುವಾದ ಈ ಕುರಿತು ನನ್ನ ಮಿತಿಗೆ ಎಟುಕುವ ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ, ಶರಣರೊಂದಿಗೆ ಹಾಗೂ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳಲಿಕ್ಕೆ ನನಗೆ ತುಂಬ ಸಂತೋಷವಾಗ್ತಾ ಇದೆ. ಈ ಬಗ್ಗೆ ನಾನು ನನ್ನ ಪ್ರಯತ್ನವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಸುಮಾರು 7 ಶತಮಾನಗಳ ಕಾಲ ಪಸರಿಸಿರ್ತಕ್ಕಂಥ ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ 12ನೇ ಶತಮಾನ, ಆ ಶತಮಾನದ ವಚನ ಚಳವಳಿ, ವೈಚಾರಿಕ ಕ್ರಾಂತಿ ಒಂದು ರೀತಿಯ ದಾಖಲಾರ್ಹ. ಹಾಗೆ ಈ ವಚನ ಸಾಹಿತ್ಯ ತನ್ನದೇ ಆಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ, ಅನನ್ಯವಾಗಿರ್ತಕ್ಕಂಥ ಸ್ಥಾನವನ್ನು ಹೊಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ಸಂಗತಿ ಆಗಿದೆ. ಶರಣ ಸಾಹಿತ್ಯ ವಿಶಾಲ ಸಾಹಿತ್ಯವಾಗಿದ್ದು ಸಾಗರೋಪಾದಿಯಲ್ಲಿ ತನ್ನ ಚಿಂತನೆಗಳನ್ನು ಇವತ್ತಿಗೂ ಕೂಡ ಪ್ರಸ್ತುತ ಎನಿಸಿ ವರ್ತಮಾನಕ್ಕೂ ಕೂಡ ಮುಂದೂ ಕೂಡ ಅವು ಒಂದು ಅನರ್ಘ್ಯ ರತ್ನಗಳು. ಸಮಾಜ ಬದುಕಿಗೆ, ಜನಸಾಮಾನ್ಯರಿಗೆ, ಶರಣರಿಗೆ, ಎಲ್ಲ ವರ್ಗದ ಜನರಿಗೆ ದಾರಿದೀವಿಗೆಗಳಾಗಿವೆ ಎಂಬುದರಲ್ಲಿ 2 ಮಾತಿಲ್ಲ. ಸಾವಿರಾರು ವಚನಗಳ ರಾಶಿ ನಮಗೆ ಲಭ್ಯವಿದೆ. ಭಾಷೆ, ಭಾವ, ಶೈಲಿ ಯಾವ ದೃಷ್ಟಿಯಿಂದ ನೋಡಿದರೂ ಕೂಡ ಈ ವಚನ ಮತ್ತು ವಚನ ಸಾಹಿತ್ಯ ಒಂದು ಜಗತ್ತಿನಲ್ಲೇ ಅತ್ಯುತ್ತಮವಾದ ಸಾಹಿತ್ಯ ಅಂತ ಹೇಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ವಚನಕಾರರು 12ನೇ ಶತಮಾನದಲ್ಲೇ ಅವತ್ತೂ ಕೂಡ ಮೌಢ್ಯ, ಅಂಧಕಾರ, ಅಜ್ಞಾನ, ಮೂಢನಂಬಿಕೆ ಮನೆ ಮಾಡಿಕೊಂಡಿದ್ದಂತಹ ಕಾಲಘಟ್ಟದಲ್ಲಿ ನಮ್ಮ ಬಸವಾದಿ ಪ್ರಮುಖರು ಬಸವಣ್ಣನವರ ನೇತೃತ್ವದಲ್ಲಿ ಎಲ್ಲ ಕೆಳಸ್ತರದ ತಳ ಸಮುದಾಯದ ವಚನಕಾರರು ಕೂಡ ಅನುಭವ ಮಂಟಪದಲ್ಲಿ ಸೇರಿ
ಅವತ್ತಿನ ಜನರಲ್ಲಿ ಮನೆ ಮಾಡಿಕೊಂಡಿದ್ದಂತಹ ಮೌಢ್ಯ, ಅಜ್ಞಾನ, ವಾಮ ಸಂಪ್ರದಾಯಗಳನ್ನು ವಿರೋಧಿಸಿ ತಾತ್ವಿಕ ಭಕ್ತಿಯ ಪ್ರಚಾರ ಮಾಡಿದಂಥವರು, ಶಿವನ ಮೇಲಿನ ನಿಷ್ಠೆಯಿಂದ ಕೂಡಿದ ಭಕ್ತಿಗೆ ಒಂದು ಮಹತ್ವವನ್ನು ಕೊಟ್ಟಂಥವರು ನಮ್ಮ ಶಿವಶರಣರು. ವೈದಿಕ ಧರ್ಮದ ಆಚರಣೆಗಳನ್ನು ತಿರಸ್ಕರಿಸಿ ಕಡೆಗಣಿಸಿ ಭಕ್ತರ ನಡುವಿನ ಸಮಾನತೆ, ಅದು ಸಾಂಸ್ಕೃತಿಕ ಸಮಾನತೆ ಇರ್ಬೋದು, ಧಾರ್ಮಿಕ ಸಮಾನತೆ ಇರ್ಬೋದು, ಶೈಕ್ಷಣಿಕ ಸಮಾನತೆ ಇರ್ಬೋದು, ಸ್ತ್ರೀ ಸಮಾನತೆ ಇರ್ಬೋದು, ಆರ್ಥಿಕ ಸಮಾನತೆ ಇರ್ಬೋದು, ಎಲ್ಲ ಸಮಾನತೆಗಳನ್ನು ಒಂದು ಕಾಯ್ದುಕೊಳ್ಳಲಿಕ್ಕೆ ಒತ್ತು ಕೊಟ್ಟಂಥವರು ನಮ್ಮ ಬಸವಾದಿ ಶರಣರು ಮತ್ತು ಆ ಬಸವ ಶರಣ ಸಂಕುಲ. ಶೂದ್ರ ಅಸ್ಪೃಶ್ಯರಿಗೆ ಆವತ್ತಿನ ಕಾಲದಲ್ಲಿ ದೇವಾಲಯ ಪ್ರವೇಶ ನಿಷಿದ್ಧವಾಗಿತ್ತು. ಅಂಥ ಸಂದರ್ಭದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ಎಲ್ಲ ಕೆಳಸ್ತರದ ವಚನಕಾರರು, ಶಿವಶರಣರು, ಅನುಭವ ಮಟ್ಟದಲ್ಲಿದ್ದಂಥವರು, ಅವರ ವಿಚಾರ ಮಂಥನ, ಆ ವಿಚಾರದ ಮೂಲಕವಾಗಿ ಯಾವ ವರ್ಗದವರೇ ಇರಲಿ ಅಂತ್ಯಜನವರೆಗೂ ಕೂಡ ಎಲ್ರಿಗೂ ಪ್ರವೇಶ ಇಲ್ಲದೆ ಇರೋದ್ರಿಂದ ಆ ದೇವಾಲಯಗಳನ್ನು ಬಹಿಷ್ಕರಿಸಿ, ಯಾಕೆ ಅಂತ ಹೇಳಿದ್ರೆ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ಹಾಗಾಗಿ ನೀವು ಜಂಗಮ ಸ್ವರೂಪಿಗಳು, ನಿಮಗೆ ಇಷ್ಟಲಿಂಗ ಪೂಜೆಯನ್ನು ಕರುಣಿಸಿದ್ದೇವೆ, ಇಷ್ಟಲಿಂಗ ಪೂಜೆಯಲ್ಲೇ ನೀವು ಶಿವನನ್ನು ಕಾಣಬಹುದು ಅಂತಕ್ಕಂಥ ಒಂದು ದಾರಿಯನ್ನು ತೋರಿಸ್ಕೊಟ್ಟಂಥವರು ಬಸವಾದಿ ಪ್ರಮಥರು. ಕಾಯಕ, ದಾಸೋಹ, ಏಕದೇವತೋಪಾಸನೆ, ಏಕದೇವನಿಷ್ಠೆ ಇವುಗಳಿಗೆ ಆದ್ಯತೆ ನೀಡಿ ಧರ್ಮ, ಅಧ್ಯಾತ್ಮ, ಅನುಭವಗಳ ಜೊತೆಯಲ್ಲೇ ಸಮಾಜ ಮುಖಿಯಾದಂತಹ ಚಿಂತನೆಗಳಿಗೂ ಕೂಡ ಅವರು ಗಮನ ಹರಿಸಿ ನಮ್ಮನ್ನು ಎಚ್ಚರಿಸತಕ್ಕಂಥ ಕೆಲಸವನ್ನು ಮಾಡಿ ಆ ಚಿಂತನೆಗಳ ಕಡೆಗೆ ಕರೆದೊಯ್ದಂಥವರು ಶರಣರು. ಅನುಭವ ಮಂಟಪದಲ್ಲಿ ದೂರ ದೂರ ದೇಶಗಳಿಂದ ಬಸವಣ್ಣನವರ ವ್ಯಕ್ತಿತ್ವ, ಅಲ್ಲಮನ ಜ್ಞಾನ ಇವುಗಳಿಗೆ ಮಾರು ಹೋದಂಥ ಅನೇಕ ಶರಣರು ಬೇರೆ ಬೇರೆ ದೇಶಗಳು, ಪ್ರಾಂತ್ಯಗಳಿಂದ ಕಲ್ಯಾಣದ ಕಡೆಗೆ ಮುಖ ಮಾಡಿದರು. ಎಲ್ಲ ವರ್ಗದ ಜನ ಸೇರಿ ಅನುಭವವನ್ನು ಅನುಭವ ಮಂಟಪದಲ್ಲಿ ಚಿಂತಿಸಿ, ಮಂಥನ ಮಾಡಿ, ಚರ್ಚಿಸಿ, ಆ ಚಿಂತನೆಗಳನ್ನೇ ಅನುಭವವನ್ನಾಗಿಸಿ ತಮ್ಮ ತಮ್ಮ ತಾರ್ಕಿಕ ವಿಚಾರಗಳನ್ನು ಮಂಡಿಸ್ತಾ ಇದ್ದಂಥದ್ದು ಒಂದು ರೀತಿಯ ಇವತ್ತಿನ ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ನಮಗೆ ಒಂದು ಮನವರಿಕೆ ಮಾಡಿಕೊಡುತ್ತೆ. ಇದೊಂದು ವಿಶೇಷ ಮತ್ತು ಹೆಗ್ಗಳಿಕೆ. ಇಂತಹ ಶೂನ್ಯ ಪೀಠದ ಅಧ್ಯಕ್ಷರಾಗಿದ್ದಂಥ ಅಲ್ಲಮ ಪ್ರಭುದೇವರ ಜೀವನದ ಬಗ್ಗೆ ಸ್ವಲ್ಪ ಗಮನ ಹರಿಸುವುದು ಒಳಿತು ಎನಿಸುತ್ತದೆ. ಅಲ್ಲಮನ ಜೀವನ ವೃತ್ತಾಂತ ತನ್ನ ಕಾವ್ಯ ಪ್ರಭುದೇವರ ಗಳಿಯಲ್ಲಿ ಹರಿಹರ ಕವಿಯು ಕಟ್ಟಿಕೊಡಲು ಪ್ರಯತ್ನಿಸುತ್ತಾನೆ. ಅಲ್ಲಮ ನಟುವ ಜನಾಂಗಕ್ಕೆ ಸೇರಿದವನು. ಶಿವಮೊಗ್ಗ ಜಿಲ್ಲೆ ಬಳ್ಳಿಗಾವಿಯಲ್ಲಿ ಜನಿಸಿದವನು. ಅಲ್ಲಮ ಎಳೆಯ ವಯಸ್ಸಿನಲ್ಲಿ ತುಂಬಾ ಸ್ಫುರದ್ರೂಪಿಯಾಗಿದ್ದು ಮದ್ದಳೆ ಬಾರಿಸುವ ಒಂದು ಕಾಯಕದಲ್ಲಿ ನಿಷ್ಣಾತನಾಗಿದ್ದರು. ಹೀಗಿರುವಾಗ ದೇವಸ್ಥಾನದ ನರ್ತಕಿ ಕಾಮಲತೆಯಲ್ಲಿ ಅನುರಾಗ ಅಂಕರಿಸುತ್ತೆ. ಅದು ವಿವಾಹದಲ್ಲಿ ಪರ್ಯಾವಸನಗೊಂಡು ಹಾಗೆ ಮುಂದುವರಿತಿದ್ದಂಥ ಸಂದರ್ಭದಲ್ಲಿ ಕಾಮಲತೆ ದುರದೃಷ್ಟವಶಾತ್ ಜ್ವರದಿಂದ ಬಳಲಿ ಮೃತಳಾದಾಗ ಅಲ್ಲಮ ದುಃಖಿತನಾಗುತ್ತಾನೆ. ಊರ ಹೊರಗಿನ ಹೊಲದಲ್ಲಿ ತನ್ನ ಕಾಲು ಬೆರಳುಗಳ ಉಗುರಿನಿಂದ ನೆಲಕೆರೆಯುವಾಗ ಭೂಮಿ ಒಳಗಿಂದ ಚಿನ್ನದ ಕಳಶ ಗೋಪುರ ದೇಗುಲ ಗೋಚರಿಸುತ್ತೆ. ಭೂಮಿ ಅಗೆದು ನೋಡಿದಾಗ ಅಲ್ಲಿ ದೇಗಿದ ಬಾಗಿಲು ತೆರೆದು ಒಳಗೆ ಧ್ಯಾನಾಮಗ್ನರಾಗಿದ್ದಂಥ ಒಬ್ಬ ಯೋಗಿಯ ದರ್ಶನವಾಗುತ್ತೆ. ಆ ಯೋಗಿ ಮತ್ತಾರೂ ಅಲ್ಲ, ಅನಿಮಿಷಯ್ಯ. ಆ ಅನಿಮಿಷಯ್ಯ ಯೋಗಿಯು ಅಲ್ಲಮರಿಗೆ ಲಿಂಗವನ್ನು ಕರುಣಿಸುತ್ತಾರೆ. ಅನಿಮಿಷಯ್ಯ ಮಾಯವಾಗುತ್ತಾನೆ, ಅಲ್ಲಮ ಜ್ಞಾನಿಯಾಗುತ್ತಾನೆ. ಚಾಮರಸನ ಪ್ರಭುಲಿಂಗ ಲೀಲೆಯಲ್ಲಿ ಅಲ್ಲಮ ಅವರ ತಂದೆ ನಿರಹಂಕಾರ,
ತಾಯಿ ಸುಜ್ಞಾನಿ ಇವರಿಗೆ ಜನಿಸಿದವರು ಎಂಬ ಉಲ್ಲೇಖ ಬರುತ್ತದೆ. ಚಾಮರಸನ ಪ್ರಕಾರ ಅಲ್ಲಮ ಶಿವನ ಅವತಾರವೇ ಆಗಿದ್ದು ಮಾಯೆಯನ್ನು ಗೆಲ್ಲಲು ಭೂಮಿಗೆ ಇಳಿದು ಬಂದವನು ಎಂದು ಬಣ್ಣಿಸಲಾಗಿದೆ. ಮಾಯೆಯು ಪಾರ್ವತಿಯ ಒಂದು ತಾಮಸ ಅಂಶವಾಗಿದ್ದು ಶಿವ ಅಂತ ಹೇಳಿದ್ರೆ ಅಲ್ಲಮನನ್ನು ಪರೀಕ್ಷಿಸಲು ಆ ಮಾಯಾ ರೂಪದಲ್ಲಿ ಭೂಮಿಗೆ ಬರುತ್ತಾಳೆ ಎಂಬ ಪ್ರತೀತಿಯೂ ಇದೆ. ಮಾಯೆಯು ಬನವಾಸಿಗೆ ಬಂದಂತಹ ಅಲ್ಲಮರಿಗೆ ಮಮಕಾರ ಭೂಪಾಲ ಮೋಹಿನಿಯವರ ಮಗಳು ಮಾಯೆ ಅಲ್ಲಮನಲ್ಲಿ ಅನುರಕ್ತಳಾಗುತ್ತಾಳೆ. ನೃತ್ಯಗಾತಿಯ ಮೋಹಕ್ಕೆ ಅಲ್ಲಮ ಮರಳಾಗುವುದಿಲ್ಲ. ಇದು ಇನ್ನೊಂದು ವೃತ್ತಾಂತ. ಅಲ್ಲಮ ಅವಿರಳ ಜ್ಞಾನಿ, ಷಟ್ಸ್ಥಲ ಚಕ್ರವರ್ತಿ, ಅನುಭಾವಿ, ಬೆರಗು ಬೆಡಗಿನ ವಚನಕಾರ, ಶೂನ್ಯ ಪೀಠದ ಪ್ರಭು. ಇಂಥ ಬೆಡಗಿನ ಪ್ರಭುವನ್ನ ವಚನಕಾರರನ್ನ ಪರಿಚಯಿಸತಕ್ಕಂತಹದ್ದು ಸಾಗರದಲ್ಲಿ ಬೊಗಸೆ ನೀರು ತೆಗೆದಂತೆ. ಆದರೂ ಒಂದು ರೀತಿಯ ಪ್ರಯತ್ನವನ್ನು ಮುಂದುವರಿಸುತ್ತೇನೆ. 12ನೇ ಶತಮಾನದ ವಚನಕಾರರ ವಚನಗಳು ವಿಶ್ವಮಾನ್ಯವ. ಅವುಗಳನ್ನು ಜಗತ್ತಿಗೆ ಪರಿಚಯಿಸುವ ನಿಟ್ಟಿನಲ್ಲಿ ಕರ್ನಾಟಕದ ಅನೇಕ ಮಠಮಾನ್ಯಗಳು, ಬೆಂಗಳೂರಿನ ಬಸವ ಸಮಿತಿಯು ಆ ದಿಸೆಯಲ್ಲಿ ಕಾರ್ಯೋನ್ಮುಖವಾಗಿ ತಮ್ಮ ಪ್ರಯತ್ನ ಮುಂದುವರಿಸಿವೆ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಆಕಾಶದಿಂದ ತತ್ತ ಅಂತ ಹೇಳಿದ್ರೆ ಎಲ್ಲ ದೇಶ ವಿದೇಶಗಳಿಗೆ ವಚನಕಾರರ ಈ ಒಂದು ತತ್ವವನ್ನು, ಸಿದ್ಧಾಂತವನ್ನು, ಸಂದೇಶವನ್ನು, ಇದರ ಮೌಲಿಕ ವ್ಯಾಪಕತೆಯನ್ನು ಹೆಚ್ಚಿಸತಕ್ಕಂಥ ರೀತಿಯಲ್ಲಿ ಅವತ್ತು ಈ ಅನ್ಯ ಭಾಷೆಗೆ ವಚನ ಸಾಹಿತ್ಯವನ್ನು ಅನುವಾದಿಸ್ತಕ್ಕಂಥ ಒಂದು ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗುತ್ತೆ. ಹಾಗೆ ಈ ಸಾಹಿತ್ಯ ಅನ್ಯ ಭಾಷಿಕರಿಗೆ ಅನುವಾದದ ಮೂಲಕ ಮುಟ್ಟಿಸ್ತಕ್ಕಂಥ ಮಣಿಯದಲ್ಲಿ ಅನೇಕರು ತೊಡಗಿಸಿಕೊಂಡಿದ್ದಾರೆ. ಚಾಮರಸನ ಪ್ರಭುಲಿಂಗ ಲೀಲೆ ದೇಶದಲ್ಲಿನ ಮರಾಠಿ, ಸಂಸ್ಕೃತ, ತಮಿಳು, ತೆಲುಗು ಭಾಷೆಗಳಿಗೆ ಅನುವಾದಗೊಂಡಿರತಕ್ಕಂಥದ್ದು. ಇದು ಕನ್ನಡದ ಮೊದಲ ಯತ್ನವೆಂದೇ ಹೇಳಲಾಗುತ್ತಿದೆ. ಬಸವ ಸಮಿತಿಯು ಡಾಕ್ಟರ್ ಎಂ ಕಲಬುರ್ಗಿಯವರ ನೇತೃತ್ವ ಮಾರ್ಗದರ್ಶನದಲ್ಲಿ ಬಸವಾದಿ ಶರಣರ ವಚನಗಳನ್ನು ಇಂಗ್ಲಿಷ್, ಹಿಂದಿ, ತಮಿಳು, ತೆಲುಗು, ಉರ್ದು, ಸಂಸ್ಕೃತ, ಮರಾಠಿ, ಬೆಂಗಾಲಿ, ಪಂಜಾಬಿ, ಸಿಂಧಿ, ಗುಜರಾತಿ, ಕೊಂಕಣಿ, ಮೈಥಿಲಿ, ಕಾಶ್ಮೀರಿ, ಒರಿಯಾ, ಶಾಂತಲಿ, ರಾಜಸ್ಥಾನಿ, ಮಲಯಾಳಂ, ತುಳು, ಭೋಜ್ಪುರಿ, ಕೊಡವ, ಅಸ್ಸಾಮಿ ಭಾಷೆಗಳಿಗೆ ಅನುವಾದ ಮಾಡಲಾಗಿದೆ. ಇದೊಂದು ಅದ್ಭುತ ಕಾರ್ಯವೇ ಸರಿ. ಅನುಭವ ಮಂಟಪದ ಶೂನ್ಯ ಪೀಠಾಧ್ಯಕ್ಷರಾದ ಅಲ್ಲಮ ಪ್ರಭುವಿನ ವಚನಗಳನ್ನು ಆಂಗ್ಲ ಭಾಷೆಗೆ ಭಾವಾನುವಾದ ರೂಪದಲ್ಲಿ ಹೊರತರಲು ಬಸವ ಸಮಿತಿಯು ಡಾಕ್ಟರ್ CR ಎರ್ವಿನ್ ತಲೀಮಠ್ ಅವರಿಂದ ಪ್ರಭುವಿನ 1636 ವಚನಗಳನ್ನು ಭಾಷಾಂತರಿಸಲಾಗಿದೆ. ಬಿಜಾಪುರದ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಉಲ್ಲೇಖಿಸುವಂತೆ ಅಲ್ಲಮ ಪ್ರಭು ಒಬ್ಬ ಅಧ್ಯಾತ್ಮ ತೋಟಗಾರ, ಕೃಷಿಕ, ವ್ಯವಸಾಯಗಾರ. ಅವರ ವಚನದಲ್ಲೇ ಹೇಳಿ ಬರುವಂತೆ ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಕಸದ ಕಳೆ ಕಳೆದು ಮನಸ್ಸಿನ ಅಧ್ಯಾತ್ಮ ವಲಯದಲ್ಲಿ ಉತ್ಕೃಷ್ಟ ಬೆಳೆಯನ್ನ ತೆಗೆದಂಥವರು ಅಲ್ಲಮ ಪ್ರಭುಗಳು. ಬಸವ ಜಯಂತಿ ಆಚರಣೆ ಶತಮಾನೋತ್ಸವ ಸಂದರ್ಭದಲ್ಲಿ ಅಲ್ಲಮನ ವಚನಗಳನ್ನು ಬಸವ ಸಮಿತಿಯು ಡಾಕ್ಟರ್ ಸ್ವಾಮಿಯವರಿಂದ ಇಂಗ್ಲಿಷಿಗೆ ಅನುವಾದಗೊಳಿಸಿದ್ದಾರೆ. ಅನುಭವ ವಚನಕಾರ ಅಲ್ಲಮನ ವಚನಗಳನ್ನು
ಬೆಡಗಿನ ವಚನಗಳನ್ನು ಬೇರೆ ಭಾಷೆಗೆ ತರ್ಜುಮೆ ಮಾಡುವುದು, ಅನುವಾದಗೊಳಿಸುವುದು ಅಷ್ಟೇನು ಸುಲಭದ ಕೆಲಸವಲ್ಲ. ಇಲ್ಲೊಂದು ವಚನವನ್ನು ಗಮನಿಸೋಣ. ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದಶಾಸ್ತ್ರವೆಂಬ ನೇಣ ಕಟ್ಟಿ ಹಿಡಿದು ತೂಗಿ ಜೋಗಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ತೊಟ್ಟಿಲು ಮುರಿದು ನೇಣು ಹರಿದು ಜೋಗುಳನಿಂದಲ್ಲದೆ ಗುಹೇಶ್ವರನೆಂಬ ಲಿಂಗವ ಕಾಣಬಾರದು. ನಾಗಭೂಷಣ ಸ್ವಾಮಿಯವರ ಇಂಗ್ಲಿಷ್ನ ಅನುವಾದ ಸ್ವಲ್ಪ ನೋಡೋಣ. ಇನ್ ದ ಕ್ರೇಡಲ್ ಆಫ್ ignorance, placing the child of knowledge, tying the cradle up with the rope of the Vedas and scriptures. Tying the cradle up with rope of the Vedas and scriptures, Mother Illusion sings a lullaby. Unless the cradle breaks, the rope snaps, and the lullaby stops, ಗುಹೇಶ್ವರಲಿಂಗ ಕೆನಾಟ್ ಬಿ ಸೀನ್. ಈ ಅನುವಾದ ಮೂಲಕ್ಕೆ ಹತ್ತಿರವಾಗಿದೆ, ಆಶಯ ಅಭಿವ್ಯಕ್ತಿಗೊಳಿಸುತ್ತದೆ. ಈ ವಚನದ ಆಶಯವೂ ಅದೇ. ಅಜ್ಞಾನದ ತೊಟ್ಟಿಲು ಮುರಿದು ಕುಣಿಕೆಯ ಹಗ್ಗರಿದು ವ್ಯಾಮೋಹನೆಂದಲ್ಲದೆ ಸತ್ಯದ ದರ್ಶನವಾಗಲಾರದು. ಗುಹೇಶ್ವರಲಿಂಗನನ್ನು ಕಾಣಲಾಗದು. ಸತ್ಯ ದರ್ಶನಕ್ಕೆ ಅಲ್ಲಮ ಪ್ರತಿಮಾರೂಪಕ ಆಂಗ್ಲ ಭಾಷಾ ರೂಪದಲ್ಲಿಯೂ ಚೆನ್ನಾಗಿ ಮೂಡಿಬಂದಿದೆ. ಅಲ್ಲಮ ಪ್ರಭುವಿನಲ್ಲಿ ಅನುಭವದ ಅತಿ ಉಚ್ಚ ಸ್ತರದ ರಹಸ್ಯ ಭಾವನೆ ವಿಶೇಷವಾಗಿ ಕಂಡುಬರುತ್ತದೆ. ಇಲ್ಲೊಂದು ವಚನವನ್ನು ಗಮನಿಸೋಣ. ವಾಯು ನಿದ್ರೆಗೈದೊಡೆ ಆಕಾಶ ಜೋಗುಳವಾಡಿತ್ತು. ವಾಯು ನಿದ್ರೆಗೈದೊಡೆ ಆಕಾಶ ಜೋಗುಳವಾಡಿತ್ತು. ಬಯಲು ಬಳಲಿದನಾದೊಡೆ ನಿರಾಳ ಮಲೆಗೊಟ್ಟಿತ್ತು. ಆಕಾಶ ಒಡಗಿತ್ತು, ಜೋಗುಳ ನಿಂದಿತ್ತು, ಗುಹೇಶ್ವರನೈದಾನೆ ಇಲ್ಲದಂತೆ. ಏಕೆ ರಾಮಾನುಜನರ ಇದರ ಅನುವಾದ ಹೀಗಿದೆ: ದ ವಿಂಡ್ ಸ್ಲೀಪ್ಸ್ ಟು lullabies of sky, weeping the kinsmen because there are so many, so great, the firewood will not be put out. The firewood will not be put out, neither will be corpse burn up. Only the fire is in flames. O Gogeshwara. ಈ ಅನುವಾದ ಮೂಲಕ್ಕೆ ಸಂವಾದಿಸುವ ರೂಪದಲ್ಲಿದೆ. ಆದರೆ ಊರ ಮಧ್ಯದ ಕಣ್ಣ ಕಾಡಿನೊಳಗೆ ಇದನ್ನು ಅನುವಾದಿಸುವಾಗ ಇನ್ ದ ಮಿಡಿಸ್ಟ್ ಆಫ್ ದ ಟೌನ್ ಮೊದಲು ಬಂದು ನಂತರ ಇನ್ ದ ಐಸ್ ಆಫ್ ಫಾರೆಸ್ಟ್ ಬರಬೇಕಿತ್ತು ಎನಿಸುತ್ತದೆ. ಏಕೆಂದರೆ ಸಂಸಾರದ ಜಡವಸ್ತುಗಳಾದ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಂಬ ಹೆಣ್ಣಗಳು ಬಿದ್ದಿರುವುದು ಕಣ್ಣ ಕಾಡಿನೊಳಗೆ. ಬರಿಮಾಡ ಉರಿಯಿತ್ತು ಗುಹೇಶ್ವರ, ಬರಿಮಾಡ ಉರಿಯಿತ್ತು ಗುಹೇಶ್ವರ. ಇಲ್ಲಿ ಮಾಡ ಎಂದರೆ ಆಯುಷ್ಯ. ಬರೀ ಆಯುಷ್ಯ ಹೋಯಿತೇ ವಿನಃ ಯಾವ ಪುರುಷಾರ್ಥವೂ ದೊರೆಯಲಿಲ್ಲ ಎಂಬರ್ಥ. ಅನುವಾದದಲ್ಲಿ ಬಯರ್ ಆಯುಷ್ಗೆ ಸಮಾನಾರ್ಥ ಶಬ್ದವಾಗುವುದಿಲ್ಲ. ಮಾಡಕ್ಕೆ ಸಿದಿಗೆ ಎನ್ನುವ ಮೇಲ್ನೋಟದ ಅರ್ಥ ಇದ್ದರೂ ಸಂಕೇತಾರ್ಥ ಆಯುಷ್ಯನ್ನು ಧ್ವನಿಸುತ್ತದೆ. ಸ್ಪೇಸ್ ಡ್ರೌಸಸ್, ಇನ್ಫಿನಿಟಿ ಗಿವ್ಸ್ ಇಟ್ಸ್ ಸಕ್. ಸಂಕೇತಾರ್ಥ ಆಯುಷನ್ನು ಧ್ವನಿಸುತ್ತದೆ. ಗುರುವು ಇದೆ, ಲಿಂಗ ಇದೆ. ಶಿಷ್ಯನಲ್ಲಿ ಸುಜ್ಞಾನ ಉದಯಿಸದೊಡೆ ಭಕ್ತಿಯಲ್ಲಿಯದು. ಇಲ್ಲಿ ಅಲ್ಲಮ ತೈಲ ಜ್ಞಾನವನ್ನು ಗುರುಲಿಂಗಕ್ಕೆ ಹೋಲಿಸುತ್ತಾನೆ. ಸೋಹಂ ಎಂದೆನಿಸಿ ದಾಸೋಹ ಮಾಡದೊಡೆ ಗುಹೇಶ್ವರನೊಪ್ಪನು.
ಅಹಂಕಾರ ಒಳೆದು ನಾನು ದಾಸ ಎಂಬ ಭಾವನೆ ಬಲಿಯಬೇಕು ಎಂಬ ಅರ್ಥವಿದೆ. ಇಂಗ್ಲಿಷ್ ಅನುವಾದದಲ್ಲಿ ದ ಗುರು ಈಸ್ ದೇರ್, ದ ಲಿಂಗ ಈಸ್ ದೇರ್. ಇಫ್ ಗುಡ್ ನಾಲೆಜ್ ಡಸಂಟ್ ಜರ್ಮಿನೇಟ್ ಇನ್ ದ ಡಿಸೈಪಲ್, ಹೌ ಕ್ಯಾನ್ ಡೆವೋಷನ್ ಬಿ ದೇರ್? ಸರಳ ವಚನಗಳು ಕೂಡ ಸರಳವಾಗಿ ಅನುವಾದಿಸಲ್ಪಟ್ಟಿವೆ. ಉದಾಹರಣೆಗೆ, ದೇ ಸೇ ವೆಲ್ತ್ ಈಸ್ ಮಾಯಾ, ವೆಲ್ತ್ ಈಸ್ ನಾಟ್ ಮಾಯಾ. ದೇ ಸೇ ವುಮನ್ ಈಸ್ ಮಾಯಾ, ವುಮನ್ ಈಸ್ ನಾಟ್ ಮಾಯಾ. ದೇ ಸೇ ಅರ್ತ್ ಈಸ್ ಮಾಯಾ, ಅರ್ತ್ ಈಸ್ ನಾಟ್ ಮಾಯಾ. ಓ ಗುಹೇಶ್ವರ, ದ ಡಿಸೈರ್ ಬಿಫೋರ್ ದ ಮೈಂಡ್ ಈಸ್ ಇಟ್ ಸೆಲ್ಫ್ ಮಾಯಾ. ಕೆಲವು ವಚನಗಳಲ್ಲಿ ಮೈಂಡ್ಗೆ ಸಮಾನವಾಗಿ ಹಾರ್ಟ್ ಬೆಳೆಸಲಾಗಿದೆ. ಅಲ್ಲಮ್ಮ ಒಬ್ಬ ಮಿಸ್ಟಿಕ್ ಪೊಯೆಟ್. ಅವನ ವಚನಗಳಲ್ಲಿ ಸ್ಥಾಯಿ ಭಾವವಾಗಿ ಪದೇ ಪದೇ ಅನುರಣಿಸುವ ಪದಗಳು ಬಯಲು, ಕತ್ತಲು, ಬೆಳಕು, ಮಾಯೆ, ನಿರಾಳ, ಪ್ರಾಕೃತಿಕ ವಸ್ತುಗಳಾದ ಆಕಾಶ, ಭೂಮಿ, ಗಾಳಿ, ಬೆಂಕಿ ಮುಂತಾದವುಗಳು. ಬಯಲು ಶೂನ್ಯವಲ್ಲ, ಅದು ಜ್ಞಾನ. ಕತ್ತಲು ಅಜ್ಞಾನ. ಬೆಳಕು ಅರಿವಿನ ಪ್ರಭೆ, ಮಾಯೆ ಭ್ರಮೆ, ನಿರಾಳ ಸಚ್ಚಿದಾನಂದ. ಪಂಚಭೂತಗಳು ಪಂಚೇಂದ್ರಿಯಗಳಾದ ಶಬ್ದ, ಸ್ಪರ್ಶ, ರಸ, ರೂಪ, ಗಂಧ, ವಾಸನೆಗಳನ್ನು ಸಂಕೇತಿಸುತ್ತದೆ. ವಿದ್ವಾಂಸರಾದ ಎ.ಕೆ. ರಾಮಾನುಜನರು ತಮ್ಮ ಸ್ಪೀಕಿಂಗ್ ಆಫ್ ಶಿವ, ಬಸವಣ್ಣ, ಅಲ್ಲಮ, ಮಹಾದೇವಿಯಕ್ಕ ಇವರ ವಚನಗಳ ಅಂಕಿತವನ್ನು ಇಂಗ್ಲಿಷ್ಗೆ ಲಾರ್ಡ್ ಆಫ್ ದ ಬೀಟಿಂಗ್ ರಿವರ್ಸ್, ಲಾರ್ಡ್ ಆಫ್ ದ ಕೇವ್ಸ್ ಮತ್ತು ಲಾರ್ಡ್ ವೈಟ್ ಎ ಜಸ್ಮೀನ್ ಅಂತಲೂ ರೂಪಾಂತರಿಸಿದ್ದಾರೆ. ಆದರೆ ಈ ಅಂಕಿತಗಳು ಆಯಾಯ ವಚನಕಾರರ ಹೃದಯಕ್ಕೆ ಹತ್ತಿರವಾಗಿದ್ದು ಒಲಿದಂತೆ ಆಡಲು ಪ್ರೇರಣೆ ನೀಡಿದ ಅಂಕಿತಗಳು. ಈ ಸಿಗ್ನೇಚರ್ ಟರ್ಮ್ಸ್ಗಳನ್ನು ಯಥಾವತ್ತಾಗಿ ಬೆಳೆಸಿಕೊಂಡು ಅಡಿ ಟಿಪ್ಪಣಿಯಲ್ಲಿ ವಿವರ ನೀಡಬಹುದಿತ್ತೇನೋ ಎಂಬುದು ಕೆಲವರ ಅಭಿಮತ. ವಚನಗಳಲ್ಲಿ ಬರುವ ಶಬ್ದಗಳಿಗೆ, ಪದಗಳಿಗೆ ತಮ್ಮದೇ ಅರ್ಥವಿನ್ಯಾಸವಿರುತ್ತದೆ. ರಾಮಾನುಜನರವರು ಬಸವಣ್ಣನವರ ಒಂದು ವಚನದಲ್ಲಿ ಅನ್ಯ ವಿಷಯ ಕೇಳಿಸದಂತೆ ನಿಮ್ಮ ಕೂಡಲ ಸಂಗನ ಶರಣರ ಪಾದದಲ್ಲಿರಿಸು ಎನ್ನುತ್ತಾರೆ. ಇದನ್ನು ಅನುವಾದಿಸುವಾಗ ಲುಕಿಂಗ್ ಫಾರ್ ನಥಿಂಗ್ ಎಲ್ಸ್, ಕೀಪ್ ಮಿ ಎಟ್ ಯುವರ್ ಮೆನ್ಸ್ ಫೀಟ್ ಎಂದು ಅನುವಾದಿಸಿದ್ದಾರೆ. ಮೂಲಕ್ಕೆ ಎಲ್ಲೋ ಅನ್ಯಾಯ ಮಾಡಲಾಗಿದೆ ಎನ್ನಿಸದಿರಲಾರದು. ಈ ವಚನಗಳು ಎಲ್ಲ ಅನ್ಯ ಭಾಷಿಕರಿಗೆ ತಲುಪಿ ಬಸವಾದಿ ಪ್ರಮಥರ ವಿಚಾರಧಾರೆ ಪ್ರಭಾವ ಬೀರಲಿ ಎಂಬುದೇ ನಮ್ಮ ಆಶಯ. ಹೀಗೆ ಈ ಕಾರ್ತೀಕ ಅಲ್ಲಮ ಪ್ರಭುವಿನ ಅನುಸಂಧಾನ ಕಾರ್ತಿಕ ಮಾಸ ಕಾರ್ಯಕ್ರಮದಲ್ಲಿ ನನಗೆ ಅಲ್ಲಮ ಪ್ರಭುವಿನ ವಚನಗಳ ಅನುವಾದ, ಅರ್ಥ, ವಿನ್ಯಾಸ ಇವುಗಳಿಗೆ ಮಾತನಾಡಲಿಕ್ಕೆ ಬಸವ ಮಂದಿರ, ಬಸವ ಕೇಂದ್ರದ ಪೀಠಾಧ್ಯಕ್ಷ ಆಗಿರ್ತಕ್ಕಂಥ ಡಾಕ್ಟರ್ ಬಸವ ಮರುಳಸಿದ್ದ ಸ್ವಾಮಿಗಳವರು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಅವರ ಪಾದಗಳಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿ ಎಲ್ರಿಗೂ ವಂದನೆಗಳನ್ನು ಸಮರ್ಪಿಸಿ ಮಾತುಗಳಿಗೆ ವಿರಾಮ ಮಾಡುತ್ತೇನೆ. ಈಗ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪೂಜ್ಯ ಡಾಕ್ಟರ್ ಶ್ರೀ ಬಸವ ಮರುಳಸಿದ್ದ ಸ್ವಾಮೀಜಿ, ಬಸವ ಕೇಂದ್ರ ಶಿವಮೊಗ್ಗ ಹಾಗೂ ಬಸವ ಮಂದಿರ ಚಿಕ್ಕಮಗಳೂರು ಇವರಿಂದ ಆಶೀರ್ವಚನ. ಬಸವಾದಿ ಪ್ರಮಥರನ್ನ, ವಿಶ್ವದ ಎಲ್ಲ ದಾರ್ಶನಿಕರನ್ನ ಸ್ಮರಿಸಿಕೊಂಡು ಅಂತರ್ಜಾಲದಲ್ಲಿ ನಡೀತಾ ಇರುವಂತಹ ಚಿಂತನ ಕಾರ್ತಿಕ 2020ರ ಇಂದಿನ ಉಪನ್ಯಾಸವನ್ನು ಶರಣ ಬಿ ತಿಪ್ಪೇರುದ್ರಪ್ಪ, ನಿವೃತ್ತ ಉಪನ್ಯಾಸಕರು, ಚಿಕ್ಕಮಗಳೂರು ಇವರು ನಡೆಸಿಕೊಟ್ಟಿದ್ದಾರೆ. ಅವರಲ್ಲಿ ಇಂದಿನ ಕಾರ್ಯಕ್ರಮದ ದಾಸೋಹ ಸೇವೆಯನ್ನು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಶ್ರೀ ಅಕ್ಕಮಹಾದೇವಿ ಬಳಗ ಭದ್ರಾವತಿ ಇವರು ನಡೆಸಿಕೊಟ್ಟಿದ್ದಾರೆ. ಅವರಲ್ಲಿ ವಚನ ಗಾಯನವನ್ನು ನೆರವೇರಿಸಿಕೊಟ್ಟಿರುವಂತಹ ಕಲಾವಿದರಲ್ಲಿ, ಬಸವ ಕೇಂದ್ರದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಲ್ಲಿ, ಅಂತರ್ಜಾಲದ ಮೂಲಕವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಬಿ ತಿಪ್ಪೇರುದ್ರಪ್ಪ ಅವರು ಅಲ್ಲಮ ಪ್ರಭುದೇವರ ವಚನಗಳ ಆಂಗ್ಲ ಅನುವಾದದ ಕುರಿತಾಗಿ ಉಪನ್ಯಾಸವನ್ನು ನೀಡಿರೋದನ್ನು ನಾವು ನೀವೆಲ್ಲ ಕೇಳಿಸಿಕೊಂಡ್ವಿ. ಅಲ್ಲಿ ಪ್ರಭುದೇವರ ಜೀವನವನ್ನು ಪರಿಚಯ ಮಾಡಿಕೊಟ್ಟು ಆನಂತರದಲ್ಲಿ ಪ್ರಭುದೇವರ ವಚನಗಳು ಆಂಗ್ಲ ಭಾಷೆಗೆ ಹೇಗೆ ಅನುವಾದ ಆಗಿದ್ದಾವೆ ಅನ್ನುವಂಥದ್ದನ್ನು ಅವರ ಉಪನ್ಯಾಸದ ಮೂಲಕವಾಗಿ ನಾವು ನೀವೆಲ್ಲ ಕೇಳಿಸಿಕೊಂಡಿದ್ದೇವೆ. ಮುಖ್ಯವಾಗಿ ಅನುವಾದ ಅನ್ನುವಂಥದ್ದು ಒಂದು ವಿಶೇಷವಾದ ಪ್ರತಿಭೆಯನ್ನು ಬೇಡುವಂತಹ ಕಾರ್ಯ. ಬರೀ ಭಾಷಾಂತರ ಆಯಿತು ಅಂತ ಹೇಳಿದ್ರೆ ಅದು ಅನುವಾದ ಅಂತ ಅನ್ನಿಸಿಕೊಳ್ಳೋದಿಲ್ಲ. ಅನುವಾದ ಅನ್ನುವಂಥದ್ದು ಒಂದು ಭಾಷೆಯ ಸತ್ವವನ್ನು ಇನ್ನೊಂದು ಭಾಷೆಯಲ್ಲಿ ಅಭಿವ್ಯಕ್ತಗೊಳಿಸುವಂಥ ಒಂದು ಪ್ರಕ್ರಿಯೆ. ಆ ಮೂಲಕವಾಗಿ ಅನುವಾದ ಮಾಡೋದಕ್ಕೆ ಬರೀ ಭಾಷಾಜ್ಞಾನ ಸಾಧ್ಯವಾಗ,
ಇದ್ರೆ ಸಾಲದು. ಭಾಷಾಜ್ಞಾನದ ಜೊತೆಯಲ್ಲಿ ಯಾವ ಭಾಷೆಗೆ ಅನುವಾದಗೊಳ್ತಾ ಇದೆಯೋ ಒಂದು ಕೃತಿ, ಆ ಭಾಷೆಯ ಸಂಸ್ಕೃತಿಯ ಪರಿಚಯದ ಒಂದು ಪರಿಚಯ ಇರಬೇಕಾಗ್ತದೆ ಅನುವಾದ ಮಾಡ್ತಕ್ಕಂಥವ್ರಿಗೆ. ಆ ನಿಟ್ಟಿನಲ್ಲಿ ಆ ಥರದಲ್ಲಿ ಎರಡೂ ಭಾಷೆಯ ಒಂದು ಮೇಲೆ ಹಿಡಿತ ಮತ್ತು ಎರಡು ಭಾಷಿಕ ಸಂಸ್ಕೃತಿಗಳ ಮೇಲೆ ಹಿಡಿತವನ್ನು ಹೊಂದಿರತಕ್ಕಂಥ ವ್ಯಕ್ತಿಯಿಂದ ಆದಂಥ ಅನುವಾದ ನಿಜಕ್ಕೂ ಕೂಡ ಅಪರೂಪದ ಅನುವಾದವಾಗಿರುತ್ತೆ ಮತ್ತು ಅನುವಾದಕ್ಕೆ ನ್ಯಾಯವನ್ನು ಒದಗಿಸುವಂಥ ಒಂದು ಅನುವಾದ ಆಗಿರುತ್ತೆ ಅನ್ನುವಂಥದ್ದನ್ನು ನಾವೆಲ್ಲ ಗಮನಿಸಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ವಚನಗಳ ಅನುವಾದಕ್ಕೆ ಅದರದೇ ಆಗಿರತಕ್ಕಂಥ ಒಂದು ಪರಂಪರೆ ಇದೆ. ವಿಶೇಷವಾಗಿ ಅಲ್ಲಮಪ್ರಭುದೇವರ ವಚನಗಳ ಒಂದು ಅನುವಾದ ಅಂಥೇಳಿ ನಾವು ಬಂದಾಗ, ಪ್ರಭುದೇವರು ಬೇರೆ ಭಾಷೆಗಳಿಗೆ ಅನುವಾದಗೊಂಡಿದ್ದು ಇವತ್ತಲ್ಲ. ಸುಮಾರು ಚಾಮರಸ ಬರೆದಿರ್ತಕ್ಕಂಥ ಪ್ರಭುಲಿಂಗ ಲೀಲೆ ಯಾವಾಗ ಪ್ರಕಟವಾಯಿತೋ ಅವತ್ತಿನ ಕಾಲದಲ್ಲೇ, ಸುಮಾರು 15ನೇ ಶತಮಾನದಲ್ಲಿಯೇ ಪ್ರಭುಲಿಂಗ ಲೀಲೆ ಕನ್ನಡದಿಂದ ಮರಾಠಿ ಭಾಷೆಗೆ, ಸಂಸ್ಕೃತ ಭಾಷೆಗೆ, ತಮಿಳು ಮತ್ತು ಮಲಯಾಳಿ ಭಾಷೆಗಳಿಗೆ ಅನುವಾದ ಆಗುತ್ತೆ. ಆ ಮೂಲಕವಾಗಿ ಕನ್ನಡದ ಒಂದು ಕಾವ್ಯ ಇತರೆ 4 ಭಾಷೆಗಳಿಗೆ ತಾನು ರಚನೆಯಾದ ಕಾಲಘಟ್ಟದಲ್ಲೇ ಅನುವಾದಗೊಂಡಿರ್ತಕ್ಕಂಥದ್ದು ಒಂದು ಇತಿಹಾಸ. ಆ ಇತಿಹಾಸ ಎಷ್ಟು ದೊಡ್ಡದು ಅಂತ ಹೇಳಿದ್ರೆ, ಇತರೆ ಭಾಷೆಗಳಿಗೆ ಅನುವಾದಗೊಂಡ ಕನ್ನಡದ ಮೊದಲ ಕಾವ್ಯ ಅನ್ನುವಂಥ ಹೆಗ್ಗಳಿಕೆ ಪ್ರಭುಲಿಂಗ ಲೀಲೆಗೆ ಬರ್ತಕ್ಕಂಥದ್ದು. ಆನಂತರ ಪ್ರಭುಲಿಂಗ ಲೀಲೆ ಆದ ನಂತರದಲ್ಲಿ ಅಲ್ಲಮಪ್ರಭುದೇವರ ವಚನಗಳನ್ನ, ಷಟ್ಸ್ಥಲದ ವಚನಗಳನ್ನ ಮಗ್ಗೆಯ ಮಾಯಿದೇವರು ಸಂಸ್ಕೃತಕ್ಕೆ ಅನುವಾದವನ್ನು ಮಾಡ್ತಾರೆ, ಪ್ರಭುಗೀತ ಅನ್ನುವಂಥ ಹೆಸರಿನಲ್ಲಿ. ಪ್ರಭುಗೀತ ನಾಳೆ ಅದರ ಬಗ್ಗೆ ಉಪನ್ಯಾಸ ಮಾಡ್ತಾರೆ ಡಾಕ್ಟರ್ ಸಿ ಶಿವಕುಮಾರ ಸ್ವಾಮಿಯವರು. ಪ್ರಭುಗೀತ ಹೆಸರಿನಲ್ಲಿ ಅಲ್ಲಮಪ್ರಭುದೇವರ ಷಟ್ಸ್ಥಲದ ವಚನಗಳನ್ನ ಮಗ್ಗೆಯ ಮಾಯಿದೇವರು ಸಂಸ್ಕೃತಕ್ಕೆ ಅನುವಾದವನ್ನು ಮಾಡ್ತಾರೆ. ಅದಾದ ನಂತರ ಆಧುನಿಕವಾದ ಕಾಲಘಟ್ಟದೊಳಗೆ 1965ರಲ್ಲಿ ಸಿ ನಂದಿಮಠ ಅವರು, ಪ್ರೊಫೆಸರ್ ಮೆನೆಜಸ್ ಅವರು ಮತ್ತು ಡಾಕ್ಟರ್ ಆರ್.ಸಿ. ಹಿರೇಮಠ ಅವರು, ಈ 3 ಜನ ಸೇರಿಕೊಂಡು ಶೂನ್ಯ ಸಂಪಾದನೆಯನ್ನ ಆಂಗ್ಲ ಭಾಷೆಗೆ ಅನುವಾದ ಮಾಡ್ತಾರೆ. ಹಾಗೆ ಆಂಗ್ಲ ಭಾಷೆಗೆ ಅನುವಾದ ಮಾಡುವಂಥ ಸಂದರ್ಭದಲ್ಲಿ ಶೂನ್ಯ ಸಂಪಾದನೆಯಲ್ಲಿರುವಂಥ ಅಲ್ಲಮಪ್ರಭುದೇವರ ವಚನಗಳು ಕೂಡ ಅನುವಾದಗೊಂಡಿರ್ತಕ್ಕಂಥದ್ದು ಸಹಜವೇ. ಹಾಗೆ ಅವರು ಅಲ್ಲಿ ಪ್ರಭುದೇವರ ವಚನಗಳು ಆಂಗ್ಲ ಭಾಷೆಗೆ ಅನುವಾದವಾಗ್ತವೆ. ಆನಂತರದಲ್ಲಿ 1973ರಲ್ಲಿ ಎ.ಕೆ. ರಾಮಾನುಜನ್ ಅವರು ಕೂಡ ಆಂಗ್ಲ ಭಾಷೆಗೆ ವಚನಗಳನ್ನು ಅನುವಾದವನ್ನು ಮಾಡ್ತಾರೆ. ಅದಕ್ಕೆ ಅವರು ಕೊಡ್ತಕ್ಕಂಥ ಹೆಸರು ದಿ ಸ್ಪೀಕಿಂಗ್ ಆಫ್ ಶಿವ ಅಂತ ಹೇಳಿ. ಆ ಹೆಸರಿನಲ್ಲಿ ಆಂಗ್ಲ ಭಾಷೆಗೆ 4 ಜನ ವಚನಕಾರ, ಬಸವಣ್ಣ, ಜೇಡರ ದಾಸಿಮಯ್ಯ, ಅಕ್ಕಮಹಾದೇವಿ ಮತ್ತು ಅಲ್ಲಮಪ್ರಭುದೇವರ ವಚನಗಳನ್ನು ಆಂಗ್ಲ ಭಾಷೆಗೆ ಅನುವಾದ ಮಾಡ್ತಾರೆ. ಇನ್ನು ಮುಂದುವರೆದು ಎಚ್.ಎಸ್. ಶಿವಪ್ರಕಾಶ್ ಅವರು ಕೂಡ ಐ ಕೀಪ್ ವಿಜಿಲ್ ಆಫ್ ರುದ್ರ ಅನ್ನುವಂಥ ಹೆಸರಿನಲ್ಲಿ ಒಂದಿಷ್ಟು ವಚನಗಳನ್ನು ಆಂಗ್ಲ ಭಾಷೆಗೆ ಅನುವಾದ ಮಾಡ್ತಾರೆ. ಅದರಲ್ಲಿ ಅಲ್ಲಮಪ್ರಭುದೇವರ ವಚನಗಳು ಕೂಡ ಸೇರ್ಕೊಂಡಿರ್ತಕ್ಕಂಥದ್ದು ಗಮನಾರ್ಹವಾದ ಸಂಗತಿ. ಹಾಗೆಯೇ 2012ನೇ ಇಸ್ವಿಯಲ್ಲಿ ಅಲ್ಲಮಪ್ರಭು ಸ್ವಾಮೀಜಿ ಮತ್ತು ರೂಪಕ ಮಹಾಲಿಂಗಯ್ಯನವರು 2 ಜನ ಸೇರಿಕೊಂಡು ಶರಣರ ವಚನಗಳನ್ನು ಕುರಿತಾಗಿರ್ತಕ್ಕಂಥ ಲೇಖನ ಮಾಲಿಕೆಯ ಸಂಗ್ರಹವಾದ ಪುಸ್ತಕವನ್ನು ಹೊರತಂದಿದ್ದಾರೆ. ಆ ಪುಸ್ತಕದಲ್ಲಿಯೂ ಕೂಡ ಆ ವಚನಕಾರರ ಬೇರೆ ವಚನಕಾರರ ವಚನಗಳ ಜೊತೆಯಲ್ಲಿ ಅಲ್ಲಮಪ್ರಭುದೇವರ ವಚನಗಳನ್ನು ಕೂಡ ಅನುವಾದ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಇತ್ತೀಚೆಗೆ ಬಸವ ಸಮಿತಿ ಮಾಡಿರ್ತಕ್ಕಂಥ 26 ಭಾಷೆಗಳಿಗೆ ವಚನಗಳನ್ನ ಅನುವಾದ 2000 ವಚನಗಳನ್ನ ಅನುವಾದ ಮಾಡುವಂತ ಒಂದು ಪ್ರಕ್ರಿಯೆಯಲ್ಲಿ ಆಂಗ್ಲ ಭಾಷೆಗೂ ಕೂಡ ವಚನಗಳು ಅನುವಾದಗೊಂಡಿವೆ. ಆ ವಚನಗಳನ್ನ ಅನುವಾದ ಮಾಡಿದ್ದು ಡಾಕ್ಟರ್ O.L. ನಾಗಭೂಷಣ ಸ್ವಾಮಿ ಅವರು. ಆ ವಚನಗಳಲ್ಲಿ ಅಲ್ಲಮಪ್ರಭುದೇವರ ವಚನಗಳು ಇರತಕ್ಕಂಥದ್ದು ಗಮನಾರ್ಹವಾಗಿರ್ತಕ್ಕಂಥ ಸಂಗತಿ. ಮತ್ತೆ ಇತ್ತೀಚೆಗೆ ಬಸವ ಸಮಿತಿಯಿಂದ ಒಟ್ಟು ಅಲ್ಲಮಪ್ರಭುದೇವರ ಷಟ್ಸ್ಥಲದ ವಚನಗಳು ಎಲ್ಲವನ್ನೂ ಕೂಡ ಆಂಗ್ಲ ಭಾಷೆಗೆ ಒಬ್ಬರು ಅನುವಾದ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಹೀಗೆ ಅಲ್ಲಮಪ್ರಭುದೇವರು ಅವರ ವಚನಗಳು ಆಂಗ್ಲ ಭಾಷೆಗೆ ಅನುವಾದ ಆಗಿರ್ತಕ್ಕಂಥದ್ದು ಒಂದು ದೊಡ್ಡ ಕಾರ್ಯವಾಗಿ, ಒಂದು ಒಳ್ಳೆಯ ಪರಂಪರೆಯಾಗಿ ನಮ್ಮ ಕನ್ನಡ ನಾಡಿನೊಳಗೆ ಕನ್ನಡ ಭಾಷೆಯ ಒಂದು ಇತಿಹಾಸದಲ್ಲಿ ದಾಖಲೆಯಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಸುಮ್ಮನೆ ಉದಾಹರಣೆಗೆ ಕೆಲವೊಂದು ವಚನಗಳು ಯಾವ ರೀತಿಯಾಗಿ ಆಂಗ್ಲ ಭಾಷೆಗೆ ಅನುವಾದ ಆಗಿದವೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಹೋಗೋಣ. ಇಲ್ಲಿ ಎಚ್.ಎಸ್. ಶಿವಪ್ರಕಾಶ್ ಅವರು ಐ ಕೀಪ್ ವಿಜಿಲ್ ಆಫ್ ರುದ್ರ ಅನ್ನುವ ಕೃತಿಯಲ್ಲಿ ಒಂದು ವಚನವನ್ನ ಅನುವಾದ ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥ ಒಂದು ವಚನವನ್ನು ನಾವಿಲ್ಲಿ ಗಮನಿಸಬಹುದು. ಆಯಿತ್ತೇ ಉದಯಮಾನ, ಓಯಿತ್ತೇ ಅಸ್ತಮಾನ, ಅಳಿದವಲ್ಲ ನೀರಲಾದ ನಿರ್ಮಿತಗಳೆಲ್ಲ, ಕತ್ತಲೆ ಗವಿಯಿತ್ತು 3 ಲೋಕದೊಳಗೆ, ಇದರಚ್ಚುಗವೇನು ಗುಹೇಶ್ವರ, ಇದರಚ್ಚುಗವೇನು ಹೇಳ ಗುಹೇಶ್ವರ. ಇದನ್ನ
ಬಹಳ ಸರಳವಾದ ಪದಗಳನ್ನೇ ಬಳಸಿಕೊಂಡು ಪ್ರಭುದೇವರು ಹೇಳಿರ್ತಕ್ಕಂಥ ವಚನ. ಈ ವಚನವನ್ನು ಅಷ್ಟೇ ಸರಳವಾದ ರೀತಿ ಒಳಗೆ ಆಂಗ್ಲ ಭಾಷೆಗೆ ಎಚ್.ಎಸ್. ಶಿವಪ್ರಕಾಶ್ ಅವರು ಅನುವಾದ ಮಾಡಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ ನೋಡಿ. ಸನ್ರೈಸ್ ಈಸ್ ಇಟ್, ಸನ್ಡೌನ್ ಓವರ್, ಓ ದೇ ಹ್ಯಾವ್ ವ್ಯಾನಿಸ್ಡ್ ಆಲ್ ಫಾರ್ಮೇಶನ್ಸ್ ಮೇಡ್ ಆಫ್ ವಾಟರ್, darkness caved in all the three words. Tell me, what is the enigma of all this, O ಗುಹೇಶ್ವರ? ಪ್ರತಿಯೊಂದನ್ನು ಕೂಡ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಕಠಿಣ ಭಾವ ಬರಲಾರದಿರುವ ಹಾಗೆ ಈ ವಚನವನ್ನು ನೋಡಿದ ತಕ್ಷಣ ಇದು ಅಲ್ಲಮ ಪ್ರಭುದೇವರ ಇಂಥ ವಚನದ ಅನುವಾದ ಅನ್ನೋದು ಓದುಗರಿಗೆ ಅರ್ಥವಾಗಬೇಕು. ಅಷ್ಟು ಸುಲಭವಾಗಿ ಈ ವಚನವನ್ನು ಅರ್ಥೈಸಿದ್ದಾರೆ. ಪ್ರಭುದೇವರ ವಚನ ಹೇಗೆ ಅಲ್ಲಿ ಸರಳವಾದ ನಿರೂಪಣೆಯೊಂದಿಗೆ ಗಹನವಾದ ಸಂಗತಿಯನ್ನು ತಿಳಿಸ್ತಾ ಇದೆಯೋ ಹಾಗೇನೆ ಓದುಗರಿಗೆ ಆಲೋಚನೆ ಮಾಡೋದಕ್ಕೆ ಅವಕಾಶವಾಗುವ ಹಾಗೆ ಈ ವಚನ ಬಂದಿರತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಎ.ಕೆ. ರಾಮಾನುಜನ್ ಅವರು ವಚನಕಾರರ 4 ವಚನಕಾರರ ವಚನಗಳನ್ನು ಅನುವಾದ ಮಾಡಿರ್ತಕ್ಕಂಥದ್ದನ್ನು ನಾವು ಈಗಾಗಲೇ ಗಮನಿಸಿದ್ದೇವೆ. ಮುಖ್ಯವಾಗಿ ಅವರ ಅನುವಾದ ಬಹಳಷ್ಟು ಸೊಗಸಾಗಿರ್ತಕ್ಕಂಥ ಅನುವಾದ. ಆಂಗ್ಲ ಭಾಷೆಯ ಮೇಲೆ ಕನ್ನಡ, ತಮಿಳು, ಮಲಯಾಳಿ ಈ ಥರದ ದ್ರಾವಿಡ ಭಾಷೆಗಳ ಮೇಲೆ ಮತ್ತು ಸಂಸ್ಕೃತ ಭಾಷೆ ಹೀಗೆ ಹಿಡಿತವನ್ನು ಹೊಂದಿರತಕ್ಕಂಥ ಒಬ್ಬ ಅಪರೂಪದ ಲೇಖಕರು, ಸಾಹಿತಿ ಎ.ಕೆ. ರಾಮಾನುಜನ್ ಅವರು. ಅವರ ಒಂದು ಕೃತಿ ಅದು ಏನು ಅಂತ ಹೇಳಿದ್ರೆ, ಆ ಕೃತಿಯೊಳಗೆ 4 ವಚನಕಾರ ವಚನಗಳನ್ನ ಇಲ್ಲಿ ಅನುವಾದವನ್ನು ಮಾಡ್ತಾರೆ. ಸ್ಪೀಕಿಂಗ್ ಆಫ್ ಶಿವ ಕೃತಿ ಒಳಗೆ. ಆ ಸ್ಪೀಕಿಂಗ್ ಆಫ್ ಶಿವ ಕೃತಿಯಲ್ಲಿ ಅನುವಾದ ಮಾಡ್ತಾ ಇರಬೇಕಾದ್ರೆ ಅವರು ಮಾಡದಂತ ಒಂದು ತಪ್ಪು ಸಂಗತಿ ಅಂತ ಅನ್ಸುತ್ತೆ. ಅದನ್ನ ತಪ್ಪು ಅಂತ ಅನ್ಬೋದು ಅಥವಾ ಆ ರೀತಿಯಾಗಿ ಅನುವಾದ ಮಾಡಬಾರ್ದಿತ್ತು ಅಂತೇಳಿ ಅನ್ಸುತ್ತೆ. ಏನು ಅಂತ ಹೇಳಿದ್ರೆ, ವಚನಕಾರರ ವಚನಗಳ ಅಂಕಿತವನ್ನು ಕೂಡ ಪದಸಹಿತವಾಗಿ ಅನುವಾದ ಮಾಡಿರ್ತಕ್ಕಂಥದ್ದು. ಬಸವಣ್ಣವರ ವಚನವನ್ನ ಓ ಲಾರ್ಡ್ ಆಫ್ ಮೀಟಿಂಗ್ ರಿವರ್ಸ್ ಅಂತ ಹೇಳಿ ಕರೆದಿದ್ದು, ಕೂಡಲ ಸಂಗಮ ದೇವವನ್ನ, ಗುಹೇಶ್ವರವನ್ನ ಲಾರ್ಡ್ ಆಫ್ ಕೇವ್ಸ್ ಅಂತ ಹೇಳಿ ಕರೆದಿದ್ದು, ಅದೇ ರೀತಿ ಚನ್ನಮಲ್ಲಿಕಾರ್ಜುನ ಅನ್ನುವಂಥದ್ದನ್ನ ಲಾರ್ಡ್ ಆಫ್ ವೈಟ್ ಜಾಸ್ಮಿನ್ ಅಂತ ಕರೆದಿರ್ತಕ್ಕಂಥದ್ದು. ಇದು ಎಲ್ಲೋ ಒಂದು ರೀತಿಯಲ್ಲಿ ಆ ವಚನಗಳ ಅಂಕಿತಕ್ಕೆ ಇದ್ದಂತ ಒಂದು ಭಾವ ತೀವ್ರತೆಯನ್ನು ಕಡಿಮೆ ಮಾಡ್ತೇನೋ ಅನ್ಸುತ್ತೆ. ಇದನ್ನ ಹೊರತುಪಡಿಸಿದ್ರೆ ಉಳಿದಂತೆ ಅವರ ಅನುವಾದಗಳೆಲ್ಲವೂ ಕೂಡ ಅತ್ಯಂತ ಅಪರೂಪದ ಶೈಲಿ ಒಳಗೆ ಆಗಿರ್ತಕ್ಕಂಥದ್ದು ಅನ್ನೋದನ್ನ ನಾವ್ಯಾರು ಕೂಡ ಮರಿಬಾರದು. ಅವರ ಒಂದು ಅನುವಾದವನ್ನ ಇಲ್ಲಿ ಗಮನಿಸೋದಾದ್ರೆ, ದೇಹವೇ ದೇಗುಲವಾಗಿರಲು ಬೇರೆ ಮತ್ತೆ ದೇಗುಲಬೇಕಯ್ಯ, ಪ್ರಾಣವೇ ಲಿಂಗವಾಗಿರಲು ಬೇರೆ ಮತ್ತೆ ಲಿಂಗಬೇಕಯ್ಯ, ಹೇಳಲಿಲ್ಲ ಕೇಳಲಿಲ್ಲ ಗುಹೇಶ್ವರ ನೀನು ಕಲ್ಲಾದರೆ ನಾನೇನಪ್ಪನಯ್ಯ. ಅದರ ವಚನದ ಅನುವಾದ ಹೀಗಿದೆ: ವಿತ್ ಎ ಹೋಲ್ ಟೆಂಪಲ್ ಇನ್ ದಿಸ್ ಬಾಡಿ, ವೇರ್ ಇಸ್ ದಿ ನೀಡ್ ಫಾರ್ ಅನದರ್? ವಿತ್ ಎ ಹೋಲ್ ಟೆಂಪಲ್ ಇನ್ ದಿಸ್ ಬಾಡಿ, ವೇರ್ ಇಸ್ ದಿ ನೀಡ್ ಫಾರ್ ಅನದರ್? ನೋ ಒನ್ ಆಸ್ಕ್ಡ್ ಫಾರ್ ಟು, ಓ ಲಾರ್ಡ್ ಆಫ್ ಕೇವ್ಸ್, ಇಫ್ ಯು ಆರ್ ಸ್ಟೋನ್ ವಾಟ್ ಆಮ್ ಐ? ಇಫ್ ಯು ಆರ್ ಸ್ಟೋನ್ ವಾಟ್ ಆಮ್ ಐ ಅಂತ ಇದನ್ನು ಪ್ರಶ್ನೆ ಮಾಡ್ತಕ್ಕಂಥ ರೀತಿ ಮತ್ತೆ ಅನುವಾದ ಮಾಡಿರ್ತಕ್ಕಂಥ ಶೈಲಿ ನಿಜಕ್ಕೂ ಕೂಡ ಒಂದು ಅಲ್ಲಮ ಪ್ರಭುದೇವರ ವಚನಕ್ಕೆ ನ್ಯಾಯ ಒದಗಿಸುವ ಹಾಗೆ ಇರತಕ್ಕಂಥದ್ದು ಅನ್ನೋದನ್ನು ನಾವು ಗಮನಿಸಬೇಕು. ಇನ್ನು ಮ್ಯಾನೇಜರ್ಸ್ ಅವರು ಡಾಕ್ಟರ್ ಸಿ.ಎಸ್. ನಂದಿಮಠ ಮತ್ತು ಡಾಕ್ಟರ್ ಆರ್.ಸಿ. ಹಿರೇಮಠ ಅವರು 1965ನೇ ಇಸ್ವಿನಲ್ಲಿ ಕರ್ನಾಟಕ ಯೂನಿವರ್ಸಿಟಿ ಮೂಲಕವಾಗಿ, ಕರ್ನಾಟಕ ವಿಶ್ವವಿದ್ಯಾನಿಲಯದ ಮೂಲಕವಾಗಿ ಶೂನ್ಯ ಸಂಪಾದನೆಯನ್ನ ಅನುವಾದ ಮಾಡ್ತಾರೆ. ಹಾಗೆ ಶೂನ್ಯ ಸಂಪಾದನೆಯನ್ನ ಅನುವಾದ ಮಾಡಿ ಅಲ್ಲಿ ಮಾಡಿದಂತ ಒಂದು ಕೆಲಸ ಏನು ಅಂತ ಹೇಳಿದ್ರೆ, ಇಡೀ ಶೂನ್ಯ ಸಂಪಾದನೆಯ ವಚನಗಳನ್ನ, ಇಡೀ ಶೂನ್ಯ ಸಂಪಾದನೆಯ ಪಠ್ಯವನ್ನ ಆಂಗ್ಲ ಭಾಷೆಗೆ ತರುವಂತ ಕೆಲಸ. ಅದರೊಳಗೆ ಮುಖ್ಯವಾಗಿ ಅವ್ರು ಮಾಡಿದ್ದೇನು ಅಂತ ಹೇಳಿದ್ರೆ, ಕನ್ನಡ ಭಾಷೆ ಮತ್ತೆ ಆ ಭಾಷೆಯನ್ನ ಆಂಗ್ಲ ಲಿಪಿಯಲ್ಲಿ ಮತ್ತೆ ಮರುಪ್ರಸ್ತಾಪ ಮಾಡಿದ್ದು, ಮತ್ತೆ ಅದಕ್ಕೆ ಆಂಗ್ಲ ಅನುವಾದ. ಹೀಗೆ ಈ ತರದಲ್ಲಿ ಒಂದು ರೀತಿಯಲ್ಲಿ ಕನ್ನಡ ಭಾಷೆ ಗೊತ್ತಿರಲಾರದೇ ಇರುವಂತ ವ್ಯಕ್ತಿಯು ಕೂಡ ಆಂಗ್ಲ ಲಿಪಿಯಲ್ಲಿ ಇರ್ತಕ್ಕಂಥ ಕನ್ನಡವನ್ನು ಓದಿ ಭಾಷೆಯ ಒಂದು ಸೊಗಡು ಹೇಗಿದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗಬೇಕು. ಆ ತರದ ಒಂದು ಅನುವಾದವನ್ನ ಇವರು ಮಾಡಿರ್ತಕ್ಕಂಥದ್ದು ಗಮನಾರ್ಹವಾದಂಥ ಸಂಗತಿ. ಅದೇ ರೀತಿಯಲ್ಲಿ ರೂಪಕ ಮಹಾಲಿಂಗಯ್ಯನವರು ಮತ್ತು ಶ್ರೀ ಅಲ್ಲಮ ಪ್ರಭು ಮಹಾಸ್ವಾಮಿಗಳವರು ಕೂಡ ಅದೇ ತರದ ಒಂದು ಅನುವಾದವನ್ನು ಮಾಡಿದ್ದಾರೆ. ವಚನವನ್ನ ಕನ್ನಡ ಭಾಷೆಯಲ್ಲಿ, ಕನ್ನಡ ಲಿಪಿಯಲ್ಲೇ ಕೊಟ್ಟು, ಅದಾದ ನಂತರದಲ್ಲಿ ಕನ್ನಡ ಲಿಪಿಯ ವಚನವನ್ನ ಆಂಗ್ಲ ಭಾಷೆಯ ಲಿಪಿಯಲ್ಲಿ ಕೊಟ್ಟು, ಆಮೇಲೆ ಅದರ ಆಂಗ್ಲ ಅನುವಾದವನ್ನು ಮಾಡಿರ್ತಕ್ಕಂಥದ್ದು. ಇದು ಒಂದು ಭಾಷೆಯನ್ನ ಅದೇ ಭಾಷೆಯಲ್ಲಿ ಓದಿದ್ರೆ ಹೇಗಿರುತ್ತೆ ಅನ್ನುವಂಥದ್ದನ್ನ ಇತರೆ ಭಾಷೆಯವರಿಗೆ ಪರಿಚಯ ಮಾಡಿಕೊಡೋದಕ್ಕೆ ಒಂದು ಉತ್ತಮವಾದಂಥ ಪ್ರಯತ್ನ, ಭಾಷೆಯ ದನಿ ಹೇಗಿರುತ್ತೆ ಅನ್ನುವಂಥದ್ದನ್ನ ತಿಳಿಸುವಂತ ಒಂದು ಪ್ರಯತ್ನ ಅಂತ ಹೇಳಿ ಭಾವಿಸಿಕೊಳ್ಬೇಕು. ಆ ನಿಟ್ಟಿನಲ್ಲಿ
ಶೂನ್ಯ ಸಂಪಾದನೆಯಲ್ಲಿ ಶೂನ್ಯ ಸಂಪಾದನೆ ಕೃತಿಯನ್ನು ಕೂಡ ಅದೇ ತರದಲ್ಲಿ ಅನುವಾದ ಮಾಡಿರ್ತಕ್ಕಂಥದ್ದು. ಅಲ್ಲಿ ಬರುವಂತ ಒಂದು ವಚನ, ಕಂಗಳ ಬೆಳಗ ಕಲ್ಪಿಸಬಾರದು, ಕರ್ಣದ ನಾದವ ವರ್ಣಿಸಬಾರದು, ಜಿಹ್ವೆಯ ರುಚಿಗೆ ಪ್ರತಿ ಇಲ್ಲವೆಂದಿತ್ತು, ಮತಿಗೆ ಮಹಾಘನವೊಪ್ಪ ಸುಷುಮ್ನ ನಾಳದ ಸುಯಿದಾನವ ಪ್ರಮಾಣಿಸಬಾರದು, ಅಣುರೇಣು ತೃಣಕಾಷ್ಟದೊಳಗೆ ಸೂಕ್ಷ್ಮನು ಅಕ್ಷಯನು ನಿಂದನು ನಿರಾಳ ಗುಹೇಶ್ವರ. ಸೂಕ್ಷ್ಮನು ಅಕ್ಷಯನು ನಿಂದನು ನಿರಾಳ ಗುಹೇಶ್ವರ. ಈ ವಚನದ ಅನುವಾದ ಹೀಗಿದೆ ನೋಡಿ. ಅನ್ಇಮ್ಯಾಜಿನಬಲ್ ದಿ ಲೈಟ್ ಇನ್ ದಿ ಐ, indescribable the ring in the ear, incomparable the taste on the tongue, immeasurable the peace of the inconceivable central nerve. Immeasurable the peace of the inconceivable central nerve. ಅದನ್ನ ಮತಿಗೆ ಮಹಾಗಣವಪ್ಪ ಸುಷುಮ್ನಾಳದ ಸುಯಿದಾನೋ ಪ್ರಮಾಣಿಸಬಾರದು ಅನ್ನೋದಕ್ಕೆ ಅನುವಾದವನ್ನು ಮಾಡಿರ್ತಕ್ಕಂಥದ್ದು. ಮತ್ತೆ ಮುಂದುವರೆದು ಹೇಳ್ತಾರೆ, ಎವ್ರಿವೇರ್ ಯು ವಿಲ್ ಫೈಂಡ್ ಹಿಮ್ in minutest particles of dust, in the hardwood or tender blade of grasses, everywhere he is, the subtle, the imperishable, the unchanging ಗುಹೇಶ್ವರ. ತುಂಬಾ ಸೊಗಸಾಗಿ ಈ ವಚನವನ್ನ ಅನುವಾದ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಹೀಗೆ ಒಂದು ಅನುವಾದ ಪರಂಪರೆಯೊಳಗೆ ಅಪರೂಪದ ರೀತಿಯಲ್ಲಿ ವಚನಗಳನ್ನು ಅನುವಾದ ಮಾಡಿರ್ತಕ್ಕಂಥದ್ದು ನಾವು ಗಮನಿಸಬೇಕು. ಕೊನೆಯದಾಗಿ ರೂಪಕ ಮಹಾಲಿಂಗಯ್ಯನವರು ಮತ್ತೆ ಶ್ರೀ ಅಲ್ಲೋಂ ಪ್ರಭು ಸ್ವಾಮೀಜಿಯವರು 2012ನೇ ಇಸ್ವಿಯಲ್ಲಿ ಮಾಡಿರ್ತಕ್ಕಂಥ ಒಂದು ಅನುವಾದವನ್ನು ನಾವಿಲ್ಲಿ ನೋಡಬಹುದು. ಎಣ್ಣೆ ಬೇರೆ ಬತ್ತಿ ಬೇರೆ ಎರಡು ಕೂಡಿ ಸೊಡರಾಯಿತು, ಪುಣ್ಯ ಬೇರೆ ಪಾಪ ಬೇರೆ ಎರಡು ಕೂಡಿ ಒಡಲಾಯಿತು, ಮಿಗಬಾರದು ಮಿಗದಿರಬಾರದು, ಒಡಲಿಚ್ಛೆಯ ಸಲ್ಲಿಸದೆ ನಿಮಿಷವಿರಬಾರದು, ಕಾಯಗುಣವಳಿದು ಮಾಯಾಜ್ಯೋತಿ ವಾಯುವ ಕೂಡದ ಮುನ್ನ ಭಕ್ತಿಯ ಮಾಡಬಲ್ಲದೆ ಆತನೇ ದೇವ ಗುಹೇಶ್ವರ. ಈ ವಚನವನ್ನು ಅವರು ಮತ್ತೆ ಆಂಗ್ಲ ಲಿಪಿಯಲ್ಲಿ ಕನ್ನಡದ್ದೇ ವಚನವನ್ನ ಮುದ್ರಿಸಿದ್ದಾರೆ. ಅದಾದ ಮೇಲೆ ಅವರು ಅದನ್ನ ಆಂಗ್ಲ ಭಾಷೆಗೆ ಅನುವಾದ ಮಾಡಿರ್ತಕ್ಕಂಥ ರೀತಿ ತುಂಬಾ ಸೊಗಸಾಗಿದೆ. ಆಯಿಲ್ ಈಸ್ ಡಿಸ್ಟಿಂಕ್ಟ್ ಅಂಡ್ ದಿ ವಿಕ್ ಈಸ್ ಡಿಸ್ಟಿಂಕ್ಟ್, ಕಾಂಬಿನೇಷನ್ ಆಫ್ ದಿ ಟೂ ಮೇಕ್ಸ್ ದಿ ಲ್ಯಾಂಪ್. ಪುಣ್ಯ ಈಸ್ ಡಿಸ್ಟಿಂಕ್ಟ್ ಅಂಡ್ ಪಾಪ ಈಸ್ ಡಿಸ್ಟಿಂಕ್ಟ್, combination of the two makes the body. Can't be left over and can't not be left over. Cannot even for an instant be without satisfying the body desires. Before the characteristics of the body dissolves, before the flame of Maya mingles into the breeze, he who can devise bhakti is indeed God himself, O Lord Guheshwara. ಈ ವಚನವನ್ನು ಕೂಡ ತುಂಬಾ ಅರ್ಥಪೂರ್ಣವಾಗಿ ಒಂದು ಅನುವಾದವನ್ನು ಮಾಡಿದ್ದಾರೆ. ಅದರಲ್ಲಿ ನಾವು ಗಮನಿಸಬೇಕಾದಂತ ಇನ್ನೊಂದು ಸಂಗತಿ ಏನು ಅಂತ ಹೇಳಿದ್ರೆ, ವಚನಗಳನ್ನು ಅನುವಾದ ಮಾಡಬೇಕಾದ್ರೆ ಕೆಲವೊಂದು ಪದಗಳನ್ನ ನಾವು ಅನುವಾದ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಪುಣ್ಯ ಪಾಪ ಅನ್ನುವಂಥದ್ದನ್ನಾಗ್ಲಿ, ಮಾಯಾ ಅನ್ನುವಂಥದ್ದಾಗ್ಲಿ, ಭಕ್ತಿ ಅನ್ನುವಂಥದ್ದಾಗ್ಲಿ, ನಾವು ಅದಕ್ಕೆ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಪದಗಳು ಇರಬಹುದು. ಆದರೆ ಇದೇ ಪದಗಳ ಮೂಲ ಸತ್ವವನ್ನ ಆ ಪದಗಳು ಅರ್ಥೈಸ್ತವೆ ಅಂತ ಹೇಳೋದು ಬಹಳ ಕಷ್ಟ. ಭಕ್ತಿ ಅನ್ನುವಂಥ ಡಿವೋಷನ್ ಅಂತ ಅನ್ಬೋದು ನಾವು, ಆದರೆ ಭಕ್ತಿ ಅಂದಾಗ ಬರುವಂತಹ ಭಾವಕ್ಕೂ ಡಿವೋಷನ್ ಅಂದಾಗ ಬರುವಂತಹ ಭಾವಕ್ಕೂ ಬಹಳಷ್ಟು ವ್ಯತ್ಯಾಸವಿರುತ್ತದೆ. ಆ ದೃಷ್ಟಿಯಿಂದ ಅವರು ಅಲ್ಲೋಂ ಪ್ರಭು ಸ್ವಾಮೀಜಿಯವರು ಮತ್ತು ರೂಪಕ ಮಹಾಲಿಂಗಯ್ಯನವರು ಈ ಥರದ ಒಂದಿಷ್ಟು ಪರಿಭಾಷಿಕ ಪದಗಳನ್ನ ಯಥಾಪ್ರಕಾರವಾಗಿ ಅವರ ಒಂದು ಅನುವಾದದಲ್ಲಿ ಉಳಿಸಿಕೊಂಡು ಆ ಮೂಲಕವಾಗಿ ಅವುಗಳ ಅರ್ಥವನ್ನ ಗ್ರಹಿಸಿಕೊಳ್ಳೋದಕ್ಕೆ ಓದುಗರಿಗೆ ಅವಕಾಶವನ್ನು ಮಾಡಿಕೊಡುವ ಹಾಗೆ ಅವುಗಳ ಅರ್ಥವನ್ನು ಬೇರೆ ಕಡೆ ಕೊಡುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಇದು ಅನುವಾದದ ಒಳಗಡೆ ಆಗಬೇಕಾದಂತ ಒಂದು ಅನಿವಾರ್ಯ ಸಂಗತಿ ಇದು. ಯಾಕೆ ಅಂತ ಹೇಳಿದ್ರೆ, ಕೆಲವು ಪರಿಕಲ್ಪನೆಗಳನ್ನ ಬೇರೆ ಭಾಷೆಗಳಿಗೆ ಅನುವಾದ ಮಾಡೋದಕ್ಕೆ ಅಂತ ಹೋದಾಗ ಆ ಪರಿಕಲ್ಪನೆಗಳ ನಿಜ ಆಶಯವನ್ನ, ನಿಜ ಅರ್ಥವನ್ನ ಅವು ತಗ್ಗಿಸಿಬಿಡುವಂತ ಮತ್ತು ಅವುಗಳ ಅರ್ಥವನ್ನು ಲಘುಗೊಳಿಸುವಂತ ಒಂದು ಕ್ರಿಯೆ ಆಗ್ಬಿಡುತ್ತೇನೋ ಅಥವಾ ಅತಿವ್ಯಾಪ್ತಿಗೊಳಿಸಿದಂತ ಒಂದು ಕ್ರಿಯೆ ಅಲ್ಲಿ ಸಾಧ್ಯವಾಗಿಬಿಡುತ್ತೇನೋ ಅನ್ನುವಂಥ ಒಂದು ಆತಂಕದ ಕಾರಣಕ್ಕೋಸ್ಕರವಾಗಿ ಕೆಲವು ಪರಿಕಲ್ಪನೆಗಳನ್ನ ಅವು ಹೇಗಿದೆಯೋ ಅದೇ ರೀತಿಯಲ್ಲಿ ಬೇರೆ ಭಾಷೆಯಲ್ಲಿಯೂ ಕೂಡ ಪ್ರಸ್ತಾಪ ಮಾಡಬೇಕಾಗಿರ್ತಕ್ಕಂಥದ್ದು ಸೂಕ್ತ ಅನ್ನೋದು ನಮ್ಮ ಅಭಿಪ್ರಾಯ. ಆ ಹಿನ್ನೆಲೆಯಲ್ಲಿ ಕಾಯಕ ಅನ್ನುವಂಥದ್ದನ್ನಾಗ್ಲಿ, ದಾಸೋಹ ಅನ್ನುವಂಥ ಒಂದು ಪರಿಕಲ್ಪನೆಯನ್ನಾಗ್ಲಿ, ಅಥವಾ ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಈ ವಚನಕಾರರ ಅಂಕಿತಗಳನ್ನಾಗ್ಲಿ, ಅವುಗಳನ್ನ ಪದಶಃ ಆ ಪದಗಳನ್ನ ವಿಭಾಗ ಮಾಡಿ ಅವುಗಳನ್ನ ಆಂಗ್ಲ ಭಾಷೆಗೆ ನೇರವಾಗಿ ಅನುವಾದ ಮಾಡಿದ್ವಿ ಅಂತ ಹೇಳಿದ್ರೆ ಆ ಪದಗಳಿಗೆ ಇದ್ದಂತ ಒಂದು ಈ ನೆಲದ ಕಸುಬಿನ ಸತ್ವ
ಅದು ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ಅವುಗಳನ್ನು ಅದೇ ರೀತಿಯಲ್ಲಿ ಅನುವಾದ ಮಾಡ್ತಕ್ಕಂಥದ್ದು ಸೂಕ್ತ. ಈಗ ರಾಗಿ ಅನ್ನುವಂಥದ್ದನ್ನು ಆಂಗ್ಲ ಭಾಷೆಗೆ ಹೇಗೆ ಅನುವಾದ ಮಾಡೋಕ್ಕೆ ಸಾಧ್ಯವಾಗುತ್ತೆ ಹೇಳಿ? ಅದೇ ರೀತಿಯಲ್ಲಿ ಕಾಯಕ ಅನ್ನುವಂಥದ್ದು ಈ ನೆಲದಲ್ಲಿ ಹುಟ್ಟಿರ್ತಕ್ಕಂಥ ವಚನಕಾರರು ಕೊಟ್ಟಿರ್ತಕ್ಕಂಥ ವಿಶೇಷ ಪರಿಕಲ್ಪನೆ. ದಾಸೋಹ ಅನ್ನುವಂಥದ್ದು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪರಿಕಲ್ಪನೆ. ಭಕ್ತಿ ಅನ್ನುವಂಥದ್ದು ನಮ್ಮ ದೇಶದ ಒಂದು ವಿಶಿಷ್ಟವಾದ ಪರಿಕಲ್ಪನೆ. ಇಂತಹ ಮೋಕ್ಷ ಅನ್ನುವಂಥದ್ದು ಅದನ್ನು ಸಾಲ್ವೇಷನ್ ಅಂತ ಕರಿಬಹುದು. ಆದರೆ ಮೋಕ್ಷ ಅನ್ನುವಂಥದ್ದು ಸಾಲ್ವೇಷನ್ಗಿಂತಲೂ ದೊಡ್ಡ ಒಂದು ವಿಶಾಲವಾದ ಅರ್ಥಗಳನ್ನು ಪಡ್ಕೊಳ್ತಾ ಹೋಗುವಂಥದ್ದು ನಾವು ಕಾಣ್ತೇವೆ. ಆ ನಿಟ್ಟಿನಲ್ಲಿ ಈ ಥರದಲ್ಲಿ ವಚನಗಳನ್ನು ಅನುವಾದ ಮಾಡುವಂಥ ಸಂದರ್ಭದೊಳಗೆ ಪರಿಭಾಷಿಕ ನೆಲೆ ಒಳಗೆ ಬರುವಂಥ ಹಲವಾರು ಪದಗಳನ್ನು ಉಳಿಸಿಕೊಂಡು ಅನುವಾದ ಮಾಡಿರ್ತಕ್ಕಂಥದ್ದು ಒಂದು ವಿಶೇಷ ಅಂತ ಹೇಳಿ ಭಾವಿಸ್ಕೊಳ್ಬೇಕು. ಆ ಹಿನ್ನೆಲೆಯಲ್ಲಿ ಈಗ ಪ್ರಸ್ತಾಪ ಮಾಡಿರ್ತಕ್ಕಂಥ ಇಷ್ಟು ಜನ ಅನುವಾದ ಮಾಡಿರ್ತಕ್ಕಂಥ ಅನುವಾದಕಾರರು ಒಂದು ಅವ್ರು ಮಾಡಿರ್ತಕ್ಕಂಥ ಅನುವಾದಗಳಿಗೆ ಸೂಕ್ತವಾದ ನ್ಯಾಯವನ್ನು ಒದಗಿಸುವ ಹಾಗೆ ಅನುವಾದವನ್ನೇ ಮಾಡಿದ್ದಾರೆ ಅಂತ ಹೇಳಿ ನಾವು ಹೇಳ್ಬೋದು. ಭಾಷೆಯ ಬಗ್ಗೆ ಆಂಗ್ಲ ಭಾಷೆಯ ಮೇಲೆ ಹಿಡಿತವನ್ನು ಹೊಂದಿರತಕ್ಕಂಥ ಸೂಕ್ಷ್ಮಜ್ಞರಿಗೆ ಅಲ್ಲಿ ಹಲವಾರು ಲೋಪಗಳು ಕಂಡು ಬರ್ಬೋದೇನೋ, ಆದರೆ ಆಂಗ್ಲ ಭಾಷೆಯ ಒಂದು ಪ್ರಾಥಮಿಕ ಪರಿಚಯವನ್ನು ಹೊಂದಿರತಕ್ಕಂಥವರು ಕೂಡ ಈ ವಚನಗಳನ್ನು ಅಧ್ಯಯನ ಮಾಡೋದ್ರ ಮೂಲಕವಾಗಿ ಅಲ್ಲಮಪ್ರಭುದೇವರ ಒಂದು ಸತ್ವವನ್ನ, ಅಲ್ಲಮಪ್ರಭುದೇವರ ಸೊಗಡನ್ನ ಅನುಭವಿಸೋದಕ್ಕೆ ಸಾಧ್ಯವಾಗುವ ಹಾಗೆ ಈ ಎಲ್ಲ ಅನುವಾದಕಾರರು ಕೂಡ ಅನುವಾದ ಮಾಡಿರ್ತಕ್ಕಂಥದ್ದನ್ನು ನಾವು ಈ ಉದಾಹರಣೆ ಕೊಟ್ಟಂತ 4 ವಚನಗಳ ಮೂಲಕವಾಗಿ ಗಮನಿಸಿದ್ದೇವೆ. ಆ ನಿಟ್ಟಿನಲ್ಲಿ ನಮ್ಮ ಶರಣ ತಿಪ್ಪೇರುದ್ರಪ್ಪನವರು ಕೂಡ ಅವರು ಆಂಗ್ಲ ಭಾಷೆ ಒಳಗೆ ಹಿಡಿತವನ್ನು ಹೊಂದಿರತಕ್ಕಂಥವ್ರು. ಅವರು ಕೂಡ ಅಲ್ಲಮಪ್ರಭುದೇವರ ವಚನಗಳು ಆಂಗ್ಲ ಭಾಷೆಗೆ ಹೇಗೆ ಅನುವಾದ ಆಗಿದ್ದಾವೆ ಎನ್ನುವಂಥದ್ದನ್ನು ತುಂಬಾ ಚೆನ್ನಾಗಿ ಅರ್ಥಪೂರ್ಣವಾದ ಮಾತುಗಳ ಮೂಲಕ ನಮ್ಮ ಮನಸ್ಸಿಗೆ ಮುಟ್ಟುವಂತೆ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ಮತ್ತು ಇವತ್ತಿನ ಕಾರ್ಯಕ್ರಮದ ದಾಸೋಹ ಸೇವೆಯನ್ನು ನಡೆಸಿಕೊಂಡು ಬರ್ತಾ ಇರತಕ್ಕಂಥ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಶ್ರೀ ಅಕ್ಕಮಹಾದೇವಿ ಬಳಗ ಭದ್ರಾವತಿ ಇವರಿಗೆ, ಹಾಗೆಯೇ ಅಂತರ್ಜಾಲದ ಮೂಲಕವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ತಮ್ಮೆಲ್ಲರಿಗೆ ಶುಭವನ್ನು ಹಾರೈಸಿ ಮಾತುಗಳಿಗೆ ವಿರಾಮ ಕೊಡ್ತೇನೆ. ಶರಣಾರ್ಥಿಗಳು. ಈಗ ವಚನ ಮಂಗಳ ಚಿತ್ರದುರ್ಗದ ಜಮುರಾ ಕಲಾ ತಂಡದ ತೋಟಪ್ಪ ಉತ್ತಂಗಿ ಮತ್ತು ತಂಡದವರಿಂದ ಬಾಯಂಬಲ್ಲಿ ಎನ್ನ ಭವ ಹರಿಯಿತ್ತು, ಸಾಯಂಬಲ್ಲಿ ಸರ್ವಜ್ಞಾನಿಯಾದೆನು. ಬಾಯಂಬಲ್ಲಿ ಎನ್ನ ಭವ ಹರಿಯಿತ್ತು, ಸಾಯಂಬಲ್ಲಿ ಸರ್ವಜ್ಞಾನಿಯಾದೆನು. ವಾಯಂದು ವಚಿಸುವುಡೆ ಚೈತನ್ಯಾತ್ಮಕನಾದೆನಯ್ಯ, ವಾಯಂದು ವಚಿಸುವುಡೆ ಚೈತನ್ಯಾತ್ಮಕನಾದೆನಯ್ಯ. ಬಾಯಂಬಲ್ಲಿ ಎನ್ನ ಭವ ಹರಿಯಿತ್ತು, ಇಂತಿ ಬಸವಾಕ್ಷರ ತ್ರಯಂಗಳು ಎನ್ನ, ಇಂತಿ ಬಸವಾಕ್ಷರ ತ್ರಯಂಗಳು ಎನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವುದ ಕಂಡು. ಇಂತಿ ಬಸವಾಕ್ಷರ ತ್ರಯಂಗಳು ಎನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವುದ ಕಂಡು. ಆನು ನೀನು ಬಸವ ಬಸವ ಎನ್ನುತ್ತಿದ್ದೆವಯ್ಯ, ಗುಹೇಶ್ವರ ಗುಹೇಶ್ವರ ಗುಹೇಶ್ವರ. ಬಾಯಂಬಲ್ಲಿ ಎನ್ನ ಭವ ಹರಿಯಿತ್ತು, ಬಾಯಂಬಲ್ಲಿ ಎನ್ನ ಭವ ಹರಿಯಿತ್ತು, ಸಾಯಂಬಲ್ಲಿ ಸರ್ವಜ್ಞಾನಿಯಾದೆನು. ವಾಯಂದು ವಚಿಸುವುಡೆ ಚೈತನ್ಯಾತ್ಮಕನಾದೆನಯ್ಯ, ವಾಯಂದು ವಚಿಸುವುಡೆ ಚೈತನ್ಯಾತ್ಮಕನಾದೆನಯ್ಯ. ಬಾಯಂಬಲ್ಲಿ ಎನ್ನ ಭವ ಹರಿಯಿತ್ತು, ಎನ್ನ ಭವ ಹರಿಯಿತ್ತು, ಎನ್ನ ಭವ ಹರಿಯಿತ್ತು.